ಕನ್ನಡ ಸಿನಿಮಾ ಗೀತ ರಚನೆಯ ಅದ್ಭುತ ಪ್ರತಿಭೆಯಾದ ಕವಿರಾಜ್ ಅವರು 2 ದಶಕಗಳಿಂದಲೂ ಚಿತ್ರ ಸಾಹಿತ್ಯದ ಭತ್ತದ ತೊರೆಯಾಗಿರುವಂತವರು. ನೂರಾರು ಸಿನಿಮಾಗಳ ಸಾವಿರಾರು ಹಾಡುಗಳಿಗೆ ಕಸ್ತೂರಿ ಕನ್ನಡದ ಪದಪುಂಜಗಳನ್ನು ಪೋಣಿಸಿ ಕೇಳುಗರ ಮನಗೆದ್ದವರು. 2003ರಲ್ಲಿ ಪ್ರೇಮ್ ನಿರ್ದೇಶನದ ಕರಿಯಾ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಕವಿರಾಜ್ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡದ ಮೇರು ಚಿತ್ರ ಸಾಹಿತಿಗಳ ಸಾಲಿನಲ್ಲಿ ನಿಲ್ಲುವ ಇವರನ್ನು ಅರಸಿ ಹಲವಾರು ಪ್ರಶಸ್ತಿಗಳು ಬಂದಿವೆ, ಇಂದಿಗೂ ಬರುತ್ತಲಿವೆ. ಗೀತ ರಚನೆ ಅಷ್ಟೇ ಅಲ್ಲದೆ ಸಿನಿಮಾ ನಿರ್ದೇಶನ, ನಿರ್ಮಾಣ ಹಾಗೂ ವಿತರಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ಸನ್ನಿವೇಶಕ್ಕೆ ತಕ್ಕ ಹಾಗೆ ಜನರ ಬಾಯಲ್ಲಿ ಕುಣಿಯುವಂತಹ ಪದಗಳನ್ನೇ ಪೇರಿಸಿ ಹಾಡು ಕಟ್ಟುವ ಕಲೆ ಇವರಿಗೆ ಕರಗತವಾಗಿದೆ. ಕಳೆದೆರಡು ದಶಕಗಳ ಕನ್ನಡದ ಎಲ್ಲಾ ಸೂಪರ್ ಸ್ಟಾರ್ಗಳ ಚಿತ್ರಗಳಲ್ಲಿ ಇವರ ಹಾಡು ಇದ್ದೇ ಇದೆ. ಅಪಾರವಾದ ಓದಿನ ಮೂಲಕ ತಮ್ಮ ಅರಿವನ್ನು ಹಿಗ್ಗಿಸಿಕೊಂಡಿರುವ ಕವಿರಾಜ್ ಅವರು ಗೀತರಚನೆಯಾಗಲಿ ಸಿನಿಮಾದ ಯಾವುದೇ ವಿಭಾಗವಾಗಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ. ಕನ್ನಡ ಚಿತ್ರರಂಗದ ಇತಿಹಾಸ, ಈಗಿನ ಆಗುಹೋಗುಗಳು ಹಾಗೂ ಭವಿಷ್ಯದ ಸುತ್ತ ಸ್ಪಷ್ಟವಾದ ತಿಳಿವನ್ನು ಹೊಂದಿದ್ದಾರೆ. ಕನ್ನಡ ಮನರಂಜನೆಯ ಸುತ್ತ ಆಗಿರುವ ಹಾಗೂ ಆಗುತ್ತಿರುವ ಬದಲಾವಣೆಗಳಿಗೆ ಹೇಗೆ ಹೊಂದಿಕೊಳ್ಳಬೇಕು ಹಾಗೂ ಹೇಗೆ ಹೊಸ ಸವಾಲುಗಳನ್ನು ಎದುರಿಸಿ ಚಿತ್ರರಂಗ ಇನ್ನೂ ಹೆಚ್ಚು ಹುಲುಸಾಗಿ ಬೆಳೆಯುತ್ತಾ ಹೋಗಬೇಕು ಎಂಬುದರ ಕುರಿತು ಅಪಾರವಾದ ಚಿಂತನೆಯನ್ನು ಮಾಡುತ್ತಾರೆ. ಬನ್ನಿ, ಅವರ ಅನುಭವ, ಚಿಂತನೆ ಹಾಗೂ ಸಲಹೆಗಳನ್ನು ಅವರಿಂದಲೇ ಕೇಳೋಣ. ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತು ನಾವೀಗಾಗಲೇ ಒಂದು VTL ನೋಡಿದ್ದೀವಿ. ಕವಿರಾಜ್ ಅವ್ರ ಜೊತೆ ಇದ್ದೀವಿ. ಚಿತ್ರ ಸಾಹಿತಿ, ಜೊತೆಗೆ ನಿರ್ದೇಶಕ ಹಾಗೂ ನಿರ್ಮಾಪಕ. ಸಿನಿಮಾ ರಂಗದಲ್ಲಿ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ತನ್ನ ಪಯಣವನ್ನು ಮುಂದುವರಿಸಿದವರು. ಇವ್ರ ಜೊತೆ ಇವತ್ತಿನ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಇವ್ರ ಜೊತೆ ಸಿನಿಮಾ ಉದ್ದಿಮೆ ಹಾಗೆ ಸಿನಿಮಾ ಬರವಣಿಗೆ ಇದರ ಸುತ್ತ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಕವಿರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನನ್ನ ಪ್ರಶ್ನೆ, ನೀವೊಬ್ಬರು ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಹಾಗೂ ಸಿನಿರಂಗದಲ್ಲಿ ಸಾಕಷ್ಟು ಚಿರಪರಿಚಿತರು. ಇದಲ್ಲದೆ ಕವಿರಾಜ್ ಏನು ಅನ್ನೋದು? ಇದಲ್ಲದೆ ಕವಿರಾಜ್ ಒಬ್ಬ ಕಾಮನ್ ಮ್ಯಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಯಾವತ್ತೂ ನನ್ನನ್ನು ಏನೋ ನಾನೊಬ್ಬ ಸ್ಟಾರ್ ಅಲ್ಲ, ಸೆಲೆಬ್ರಿಟಿ ಅಂತ ಅಂದ್ಕೊಂಡ್ರೆ ನನ್ನನ್ನು ಜನರಿಂದ ಪ್ರತ್ಯೇಕಿಸಿ ದೂರ ಇಟ್ಟರೆ ಅದೆಲ್ಲೋ ಒಂದು ಕಡೆ ನನ್ನ ಕ್ರಿಯೇಟಿವಿಟಿಗೆ ತೊಂದರೆ ಕೊಡುತ್ತೆ. ಯಾಕಂದರೆ ಜನಜೀವನದ ನಡುವೆ ನಾವಿಲ್ಲ ಅಂದರೆ ಅಲ್ಲಿನ ತಲ್ಲಣಗಳನ್ನ, ಅಲ್ಲಿನ ಭಾವನೆಗಳನ್ನು ನಾವು ಹೆಕ್ಕಿ ಅದನ್ನು ಒಂದು ಹಾಡು ಹಾಕ್ಸೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲಾಂದರೆ ಏನು, ನಮ್ಮ ಆರ್ಟಿಫಿಷಿಯಲ್ ಭಾವನೆಗಳೇ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಜನರ ನಡುವೆ ಇದ್ದವ್ರು ಮಾತ್ರ ಜನರ ಭಾವನೆಗಳನ್ನ ಪ್ರತಿನಿಧಿಸಬಲ್ಲ. ಇದು ಹೋರಾಟ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾದರೂ ಅದು ಸತ್ಯ. ನೀವು ನಾಯಕ ಅಥವಾ ಸಾಹಿತಿ ಅಥವಾ ಕಲೆಗಾರ ಅಥವಾ ಏನೇ ಆಗಿರಲಿ, ಅವನು ಜನರ ನಡುವಿಂದನೇ ಎದ್ದು ಬರಬೇಕು. ಸೊ ಹಾಗಾಗಿ ನಾನು ಸಾಹಿತಿ ಅಲ್ಲದೆ ಏನು ಕೇಳಿದ್ರೆ ಅಲ್ಲದೆ ಅಲ್ಲ, ಅದಕ್ಕಿಂತ ಮೊದಲು ಯಾವತ್ತೂ ನಾನೊಬ್ಬ ಕಾಮನ್ ಮ್ಯಾನ್. ತುಂಬ ಚೆನ್ನಾಗಿ ಹೇಳಿದ್ರಿ. ಮುಂದುವರೆದು ನೀವು ಸುಮಾರು 2 ದಶಕಗಳ ಕಾಲ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವಿಶೇಷವಾಗಿ ಸಿನಿಮಾ ಬರವಣಿಗೆಯಲ್ಲಿ ಎಲ್ಲ ಮಜಲುಗಳನ್ನು ನೋಡಿರ್ತೀರ. ಅಂದರೆ ಬಿಗಿನಿಂಗಿಂದ ಬೇರೆ ಬೇರೆ ತರಹದ ಸಿನಿಮಾಗಳು ಅಥವಾ ಬೇರೆ ಬೇರೆ ತರಹದ ಸಮಕಾಲೀನ ಬರಹಗಾರರು ಎಲ್ಲದನ್ನೂ ನೋಡಿರ್ತೀರ. ಸೊ ಇದನ್ನು ನೀವು ನೋಡಿದಾಗ ಈಗ ಈಗೊಬ್ಬ ಹೊಸ ಬರಹಗಾರ ನಾನು ಕೂಡ ಸಿನಿಮಾ ರಂಗಕ್ಕೆ ಒಂದು ಚಿತ್ರ ಸಾಹಿತಿ ಆಗಬೇಕು ಅಂತ ಬರೋದಾದರೆ ಸೊ ಅವರಿಗೆ ನೀವು ಹೇಳೋ ಒಂದು ಕಿವಿ ಮಾತೇನು? ಹೀಗೆ ನಾನು ಮೊದಲ ಪ್ರಶ್ನೆಯಲ್ಲಿ ಉತ್ತರ ಕೊಟ್ಟನಲ್ಲ, ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಬೇಕು. ಯಾಕೆ ಅಂದರೆ ನೀವು ಜನರ ನಡುವೆ ಇರಬೇಕು. ನಾನು ಯಾವುದೋ ಬುಕ್ ಓದಿದೆ, ಯಾವುದೋ ಕಾಲದಲ್ಲಿ ಯಾರೋ ಬರೆದಿದ್ದು ಓದಿದೆ, ಅದಲ್ಲ. ಆ್ಯಕ್ಚುಲಿ ನಿಮಗೆ ಸಂಪನ್ಮೂಲ ಸಿಗೋದೇ ಸಮಾಜದಿಂದ. ನಾನು ಯಾವಾಗಲೂ ಹೇಳ್ತಿದ್ದೆ, ಯಾವತ್ತೂ ಒಂದು ಕಿಟಕಿಯಿಂದ ಸಮಾಜವನ್ನು ನೋಡ್ತಾ ಇರಿ. ಅಲ್ಲಿ ಏನಾಗ್ತಿದೆ, ಏನು ಹೋಗ್ತಿದೆ, ಏನು ಭಾವನೆಗಳು, ಜನ ಹೇಗೆ ಮಾತಾಡ್ತಾರೆ, ಭಾವನೆಗಳನ್ನ ವ್ಯಕ್ತಪಡಿಸುವ ದಾಟಿ ಕೂಡ ಕಾಲ ಕ್ರಮೇಣ ಚೇಂಜ್ ಆಗುತ್ತೆ. ಈಗ 1980s ಇದ್ದಿದ್ದ ಲವ್ನ ಎಕ್ಸ್ಪ್ರೆಸ್ ಮಾಡೋ ರೀತಿಗೂ ಇವತ್ತು 2023ನಲ್ಲಿ 20s ಏನಿದೆ ಅದು ತುಂಬ ಬದಲಾವಣೆ ಆಗಿದೆ. ನೀವು ಎಲ್ಲೋ ಒಂದು 80s ಬರೆದಿರೋದು ಬುಕ್ ಓದ್ಕೊಂಡು ಅದೇ ಥರ ಈಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ನೀವು ಔಟ್ಡೇಟೆಡ್ ಅನ್ನಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ
ಇವತ್ತಿನ ಬದುಕನ್ನು ಗ್ರಹಿಸಿ. ಪುಸ್ತಕ ಓದಬೇಕು ನಿಜ, ಅದಕ್ಕಿಂತ ಹೆಚ್ಚು ಜೀವನವನ್ನು ಓದಬೇಕು. ಜೀವನವನ್ನು ಓದಿದಾಗ ಅಥವಾ ಮಣ್ಣಿನ ಜೊತೆಗೆ ಸಂಪರ್ಕದಿದ್ದಾಗ, ಸಮಾಜ ಜೊತೆಗೆ ಸಂಪರ್ಕದಲ್ಲಿದ್ದಾಗ ನಿಮ್ಮದೇ ಆದ ಆರ್ಗ್ಯಾನಿಕ್ ಫೀಲಿಂಗ್ಸ್, ಆರ್ಗ್ಯಾನಿಕ್ ಆದಂಥ ಕಲ್ಪನೆಗಳನ್ನ ನೀವು ಪಡ್ಕೋಬೋದು. ಅದನ್ನು ನೀವು ಹಾಡಾಗಿ ಟ್ರಾನ್ಸ್ಫರ್ ಮಾಡ್ತಿರೋ ಅಥವಾ ಬರವಣಿಗೆಯಾಗಿ ಟ್ರಾನ್ಸ್ಫರ್ ಮಾಡ್ತಿರೋ, ಅಲ್ಲಿ ನಿಮ್ಮತನ ಕಾಣುತ್ತೆ. ನೀವೆಲ್ಲೋ ನಾನು ಓದಿದ್ದೆ ಕೇಳಿದ್ದೆ ಅಂತ ಬರೆದಾಗ ನಿಮ್ಮತನಕ್ಕಿಂತ ನೀವು ಅದು ಸೆಕೆಂಡ್ರಿ ಆಗ್ತೀರಾ ನೀವು. ಅಲ್ಲಿ ಒಂದು ಆ ಸಾಗಣೆಯ ಲಾಸ್ ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ನಾನೇನು ಹೇಳ್ತೀನಿ, ನೀವು ಜನರ ಜೊತೆಗಿರಿ, ಜೀವನ ಜೊತೆಗಿರಿ, ಎಲ್ಲೂ ಡಿಸ್ಕನೆಕ್ಟ್ ಆಗಿಬಿಡಿ. ಒಂಚೂರು ಹೆಸರು ಬಂದ ತಕ್ಷಣ ಅಥವಾ ನಿಮ್ಮಲ್ಲೇ ಒಂದು ಸ್ಟಾರ್ ಅನ್ನೋದು ಅಥವಾ ಸೆಲೆಬ್ರಿಟಿ ಅನ್ನೋ ಈಗೋ ಬಂದು ಡಿಸ್ಕನೆಕ್ಟ್ ಆದಂಗೆ ನಿಮ್ಮ ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಮಣ್ಣಲ್ಲಿ ಮರ ಎಷ್ಟೇ ಹತ್ರ ಬೆಳೀಲಿ, ಬೇರು ಮಣ್ಣಿನ ಆಳುವಾಗ ಹೋಗಬೇಕು. ಆಗ ನಿಮ್ಗೆ ಎಲ್ಲ ಬೇಕಾದಂಥ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ. ನನಗೆ ಇದರಲ್ಲೇ ಒಂದು ತಮಾಷೆ ವಿಷಯ ಹೇಳಬೇಕು ಅಂದರೆ, ನನಗೆ ಈ ಥರ ಜನರ ಜೊತೆ ಇರೋದು, ಬೇಸಿಕ್ ಆಗಿ ತುಂಬ ಕಾಮನ್ ಮನುಷ್ಯರ ಥರ ಬದುಕೋದು ನನಗೆ ತುಂಬ ಇಷ್ಟ. ಯಾವತ್ತು ನನಗೆ ಚಿತ್ರಾನ್ನ ತುಂಬ ಇಷ್ಟ. ನಾನು ಎಲ್ಲಿದ್ರೂ ಹುಡ್ಕೊಂಡು ಹೋಗ್ತೀನಿ ಚಿತ್ರಾನ್ನ. 365 ದಿನ 3 ಹೊತ್ತು ಚಿತ್ರಾನ್ನ ಕೊಟ್ಟರು ತಿನ್ನುವಂಥ ಚಿತ್ರಾನ್ನ ಪಾರ್ಟಿ ನಾನು. ನಾನೊಂದು ಸರಿ ಒಂದು 10 ವರ್ಷಗಳ ಹಿಂದಿನ ಘಟನೆ ಇದು. ನಮ್ಮ ಅಶ್ವಿನಿ ಆಡಿಯೋ ವಿಜಯನಗರದಲ್ಲಿ, ಅದ್ರ ಪಕ್ಕ ಒಂದು ಹೋಟ್ಲ್ ಇದೆ SLV ಅಂತ, ಈಗ ಇದೆಯೋ ಇಲ್ಲೋ ನಾನು ನೋಡಿಲ್ಲ. ಅಲ್ಲಿ ಚಿತ್ರಾನ್ನ ತುಂಬ ಚೆನ್ನಾಗಿ ಮಾಡೋರು. ನಾನು ಆ ಕಡೆ ಎಲ್ಲ ಹೋದಾಗೆಲ್ಲ ಅಲ್ಲಿ ಹೋಗಿ ಚಿತ್ರಾನ್ನ ತಿನ್ಕೊಂಡು ಮುಂದೆ ಹೋಗೋದು, ಆ ಥರದ್ದು ಅಭ್ಯಾಸ ಮಾಡಿಕೊಟ್ಟಿದ್ದೆ. ಒಂದಿನ ನಾನು ಅಲ್ಲಿ ಚಿತ್ರಾನ್ನ ತಿಂತಾ ಇದ್ದೀನಿ. ಒಂದಷ್ಟು ಈ KEB ಲೈನ್ಮ್ಯಾನ್ಗಳಿರ್ತಾರಲ್ಲ, ಕಂಬ ತೊಂದರೆ ಅದು ಸರಿ ಮಾಡೋರು, ಅವ್ರದ್ದು ಒಂದು ಗುಂಪು ನನ್ನ ಪಕ್ಕದ ಟೇಬಲಲ್ಲಿ ತಿಂತಾ ಇದ್ದಾರೆ. ಅದರಲ್ಲಿ ಒಬ್ಬ ಭಾಳ ನನಗೆ ಗಮನಿಸ್ತಾ ಇದೆ. ನಾನು ನೋಡಿದಾಗ ಏನು ಹಿಂಗೆ ನೋಡ್ತಾನಲ್ಲಪ್ಪ ಅನ್ನೋ ಥರ ನಾನು ತಿಂದೆ, ನನ್ನ ಪಾಡಿಗೆದ್ದು ಬಿಲ್ ಕೊಟ್ಬಿಟ್ಟು ಹೊರಟೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಮನುಷ್ಯರು ಸರ್ ಒಂದು ನಿಮಿಷ ಅಂದ. ಅವ್ನು ನಿಂತೆ. ಸರ್ ಏನು ಯೋಚನೆ ಮಾಡಿಬಿಡಿ ಸರ್, ನಿಮಗೊಂದು ಒಳ್ಳೆ ದಿನ ಬರುತ್ತೆ ಸರ್, ನೀವು 5 ಸ್ಟಾರ್ ಹೋಟ್ಲಲ್ಲಿ ತಿಂತೀರಿ ಸರ್. ಅಂದರೆ ಜನಸಾಮಾನ್ಯರು ಹೆಂಗೆ ಅನ್ಕೊಬಿಟ್ಟಿದ್ದಾರೆ ಅಂದರೆ, ಒಂದು ಮಾಧ್ಯಮಗಳಿಗೂ ಇದಿದೆ, ಅದ್ರಲ್ಲಿ ಪಾತ್ರ ಇದೆ. ಸುಮ್ಮನೆ ಅನಗತ್ಯವಾಗಿ ಈ ಸಿನಿಮಾದವ್ರನ್ನೆಲ್ಲ ಎಲ್ಲೋ ಎತ್ತಿಟ್ಬಿಟ್ಟಿದ್ದಾರೆ. ಅವರು ಸ್ಟಾರು, ಅವರೆಲ್ಲ ಹೋಗ್ತಾರೆ. ನಮ್ಗೇನು ಆಶ್ಚರ್ಯ ಆಗುತ್ತೆ ಅಂದರೆ, ನಾವು ಯಾವ್ದಾದ್ರು ಒಂದು ಮಾಲಿಗೆ ಹೋದರೆ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಜನಗಳು, ಸರ್ ನೀವು ಇಲ್ಲಿ ಒಂದು ಪಿಕ್ಚರ್ ನೋಡ್ತೀರಾ ಅಂತ. ನಾವು ಇನ್ನೆಲ್ಲ ನೋಡೋಣ. ಸೊ ಜನಕ್ಕೆ ಹಿಂಗೆ ಭಾವನೆ ಮೂಡಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ತಲೆಗೆ ಹಚ್ಚಿಸ್ಕೊಂಡು ನಾವು ಅದೇ ಥರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ನೀವು ಏಕಾಂಗಿ ಆಗ್ಬಿಡ್ತೀರ. ಒಂಟಿತನ ಡಿಪ್ರೆಷನ್ಗಳಿಗೂ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಸ ಬರಗಾರಿಗೂ ಅದನ್ನೇ ಹೇಳ್ತೀನಿ, ರೂಟ್ ಜೊತೆಗೆ ಯಾವತ್ತೂ ಸಂಪರ್ಕದಲ್ಲಿರಿ, ಕಾಮನ್ ಮ್ಯಾನ್ ಜೊತೆ ಸಂಪರ್ಕದಲ್ಲಿರಿ. ಅದು ನಿಮಗೆ ಅದೇ ಹೇಳಿದ್ನಲ್ಲ, ಆರ್ಗ್ಯಾನಿಕ್ ಭಾವನೆಗಳನ್ನು, ಆರ್ಗ್ಯಾನಿಕ್ ಸಂಪನ್ಮೂಲವನ್ನು ನಿಮ್ಗೆ ಕೊಡುತ್ತೆ. ಹೌದು. ಆವಾಗ ಈ ಹೊತ್ತಿನ ಜನರ ತಲ್ಲಣಗಳೇನು ಅಥವಾ ಅವ್ರು ಯಾವ ರೀತಿ ನೋಡ್ತಾ ಇದ್ದಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲದೂ ಕೂಡ ಅವರಿಗೆ ಸಮಕಾಲೀನ ಬರಗಾರ ಆಗ್ತಿರ. ಸಮಕಾಲೀನ ಅಂದರೆ ಸಮಕಾಲೀನ ತಲ್ಲಣಗಳು ಗೊತ್ತಿರಬೇಕು, ಹೋರಾಟಗಳು ಗೊತ್ತಿರಬೇಕು. ಬರೀ ಕಾವ್ಯ ಬರ್ಕೊಂಡು ಕೂತ್ಕೊಳ್ಳೋದಲ್ಲ, ಹೊರಗಡೆ ಸಮಾಜದಲ್ಲಿ ಇವತ್ತು ಏನಾಗ್ತಿದೆ, ಏನು ತಲ್ಲಣಗಳಿದೆ, ಏನು ಹೋರಾಟಗಳಿದೆ, ಅದು ನಿಮ್ಗೆ ಗೊತ್ತಿರಬೇಕು. ಅದು ಎಲ್ಲೂ ನಿಮ್ಮ ಕಾವ್ಯದಲ್ಲಿ ಪ್ರತಿಫಲಿಸಬೇಕು. ಬರೀ ಈ ಶೃಂಗಾರವನ್ನೇ ಬರ್ಕೊಂಡು ಕೂತ್ಕೋತೀರ ಅಂದರೆ ನೀವು ಒಂದು ಸಮಾಜ ದ್ರೋಹಿ ಥರ ಆಗ್ಬಿಡ್ತೀರ. ಇದರ ಜೊತೆಗೆ ಈ ಒಂದು ಟ್ರೈನಿಂಗ್ ಅಥವಾ ವರ್ಕ್ಶಾಪ್ಗಳು ಕೂಡ ಬರಹಕ್ಕೆ ಇರುತ್ತೆ. ಸೊ ಇದು ಚಿತ್ರ ಬರಹಕ್ಕೂ ಕೂಡ ಇದೆ. ಅಂದರೆ ಸಿನಿಮಾ ರೈಟರ್ಸ್ಗಳಿಗೆ ಬೇಕಾಗಿರೋ ವರ್ಕ್ಶಾಪ್ ಅಥವಾ ಬರಹ ಸೆಷನ್ಗಳಿರುತ್ತೆ. ಸೊ ಇವುಗಳು ಕೂಡ ನೆರವಾಗುತ್ತಾ ಅಥವಾ ಇವುಗಳು ಬೇಕಾ ಒಂದು ಹೊಸ ಬರಹಗಾರವನ್ನು ಹುಟ್ಟಾಕ್ಲಿಕ್ಕೆ? ಬೇಕಾ ಅಂದರೆ ಬೇಕು, ಬಟ್ ಆದರೆ ಅದೇ ಅಲ್ಲ. ನೀವು ಯಾವುದೋ ಟ್ರೈನಿಂಗ್ ಸೆಷನ್ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನಾಳೆ ನಾನು ಚಿತ್ರ ಸಾಹಿತಿ ಆಗ್ಬಿಡ್ತೀನಿ ಅಂದರೆ ಖಂಡಿತ ಇಲ್ಲ. ಮೂಲ ದ್ರವ್ಯ ಬೇಕಾಗಿರೋದು ನಿಮ್ಮಲ್ಲಿ ಕ್ರಿಯೇಟಿವಿಟಿ, ನಿಮ್ಮಲ್ಲಿ ಪ್ರತಿಭೆ. ಅದಿದ್ದರೆ ಅದನ್ನು ಫೈನ್ ಟ್ಯೂನ್ ಮಾಡೋಕ್ಕೆ, ಅದಕ್ಕೊಂದು ದಾರಿ ತೋರಿಸೋಕ್ಕೆ ಈ ರೂಟಲ್ಲಿ ನಿಮಗೆ ಡ್ರೈವಿಂಗ್ ಬರಬೇಕು. ನಿಮ್ಗೆ ಡ್ರೈವಿಂಗ್ ಮೂಲ ಬರಬೇಕು, ನಿಮ್ಮ ಹತ್ರ ಒಂದು ವೆಹಿಕಲ್ ಇರಬೇಕು, ದೆನ್ ಈ ರೂಟ್ ತೋರಿಸ್ಬೋದು ಅಷ್ಟೇ. ಅದು ದಾರಿ ತೋರಿಸೋದು ಅಷ್ಟೇ. ಅದರ ಆಚೆಗೆ ಕಸುವೆಲ್ಲ ನಿಮ್ಮದೇ. ಕ್ರಿಯೇಟಿವಿಟಿನ ಕಲ್ಸೋಕ್ಕಾಗಲ್ಲ, ಪ್ರತಿಭೆ ನಿಮ್ಮ ತಲೆಯಲ್ಲಿ ತುಂಬೋಕ್ಕಾಗಲ್ಲ. ಬಟ್ ಸಿನಿಮಾ ಬರೆಯೋಕ್ಕೊಂದು ವ್ಯಾಕರಣ ಇದೆ, ಒಂದು ಗ್ರಾಮರ್ ಇದೆ, ಒಂದು ರೀತಿ ನೀತಿ ಇದೆ, ಒಂದು ಮೀಟ್ರ್ ಅಂತ ಇದೆ. ಅದನ್ನೆಲ್ಲ ಹೆಂಗೆ ಬರಿಬೋದು ಕಲಿಸ್ಬೋದು. ಯಾವಾಗ ಬೇಕಾಗಿರೋದು 99 ಭಾಗ ನಿಮ್ಮಲ್ಲಿರುವ ಮೂಲಭೂತ ಕ್ರಿಯೇಟಿವಿಟಿ ಅಥವಾ ಟ್ಯಾಲೆಂಟ್ ಏನು ಹೇಳ್ತೀರೋ, ಅದರ ಆಚೆಗೆ ನಿಮ್ಮನ್ನು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅದನ್ನು ಯಾವ ದಾರಿಯಲ್ಲಿ ಪ್ರವಹಿಸ್ತೀರಾ. ನಿಮ್ಮ ಹತ್ರ ಒಂದು ದ್ರವ್ಯ ಇದೆ, ಅದನ್ನು ನೀವು ಜರಡಿಯಲ್ಲಿ ಹಾಕ್ತಿರೋ, ಲೋಟದಲ್ಲಿ ಹಾಕ್ತಿರೋ, ತಂಬಿಗೆಯಲ್ಲಿ ಹಾಕ್ತಿರೋ, ಬಿಂದಿಗೆಯಲ್ಲಿ ಹಾಕ್ತಿರೋ, ಅದನ್ನೇ ಹೇಳೋದಷ್ಟೇ ಇದು. ಸೊ ಆ ದಿಕ್ಕಿನಲ್ಲಿ ನಿಮ್ಮ ಕೋರ್ಸ್ಗಳು ಹೆಲ್ಪ್ ಮಾಡುತ್ತೆ, ಒಂದು ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಹಂಗೆ ಕೇಳಿದ್ರೆ ನಾವೆಲ್ಲ ಕೋರ್ಸಿಗೆ ಹೋದಾರ ಅಲ್ಲ. ಬಟ್ ಕೋರ್ಸಿಗೆ ನಾವು ಹೋಗಿಲ್ಲ ಅಂತ ಅಲ್ಲಿ ಹೋಗ್ಬಿಡಿ ಅಂತಲೂ ಹೇಳೋಕ್ಕಲ್ಲ. ಯಾಕಂದರೆ ಅದು
ಅಲ್ಲಿಯ ಬೇಸಿಕ್ ಗ್ರಾಮರನ್ನು ಕಲಿಸುತ್ತೆ ನಿಮಗೆ, ಹಂಗೆ ಬೇಕಾಗುತ್ತೆ. ಬಟ್ ಅದೇ ಎಲ್ಲ ಅಲ್ಲ, ಅದರಿಂದ ಏನೂ ಆಗಲ್ಲ. ಅದು ನಿಮ್ಗೆ ಮೂಲವಾಗಿ ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದ್ದರೆ ಅದು ನಿಮ್ಮನ್ನು ಪಾಲಿಷ್ ಮಾಡಿ ಒಳ್ಳೆ ಲೇಖಕನಾಗಿ ಸಹಾಯ ಮಾಡುತ್ತೆ. ಸರ್, ಈಗ ಬರವಣಿಗೆ ಒಂದು ಕಡೆ, ಇನ್ನೊಂದು ಕಡೆ ನೀವು ಸಿನಿಮಾ ನಿರ್ದೇಶಕರಾಗಿ ನಿರ್ಮಾಪಕರಾಗಿಯೂ ಕೂಡ ಒಂದು ಅನುಭವನ ಪಡೆದಿದ್ದೀರಾ. ಸಿನಿಮಾನ ಕೂಡ ತುಂಬ ಹತ್ತಿರದಿಂದ 20 ವರ್ಷಗಳಿಂದ ಕನ್ನಡ ಸಿನಿಮಾ ನೋಡಿದವರು, ಜೊತೆಗೆ ಜಗತ್ತಿನ ಬೇರೆ ಬೇರೆ ಸಿನಿಮಾ ವಲಯಗಳನ್ನು ಕೂಡ ನೋಡಿದವರು. ಸೊ ಈಗ 20 ವರ್ಷ ಅಥವಾ 25 ವರ್ಷಗಳ ಒಂದು ಟ್ರೆಂಡ್ ನೋಡಿದ್ರೆ ಸಿನಿಮಾ ರೀತಿ ನೀತಿಗಳಲ್ಲಿ ಬದಲಾಗ್ತಾ ಇದೆ. ಅಂದರೆ ಎಂಟರ್ಟೈನ್ಮೆಂಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ಯಾಟರ್ನ್ ಬದಲಾಗ್ತಾ ಇದೆ. ಮುಂಚೆ ಇದು ರೀಲ್ಸ್ ಥರ ಇರ್ತಿತ್ತು, ಅಥವಾ ಸಿನಿಮಾಗಳು 3 ಗಂಟೆ 3.5 ಗಂಟೆ, ಈಗ ರೀಲ್ಸ್ ಇದೆ. ಮುಂಚೆ ಸಿನಿಮಾ ಅನ್ನೋದು 3.5 ಗಂಟೆ, ಒಂದಷ್ಟು ಹಾಡುಗಳು ಅಲ್ಲೇ ಇತ್ತು. ಆದರೆ ಬರ್ತಾ ಬರ್ತಾ ಹಾಡುಗಳೇ ಇಲ್ಲದೆ ಇರೋವಂಥ ಸಿನಿಮಾಗಳು ಅಥವಾ ತುಂಬ ಶಾರ್ಟ್ ಮೂವಿಗಳು. ಸೊ ಈ ರೀತಿ ಪ್ಯಾಟರ್ನ್ ಬದಲಾಗ್ತಾ ಹೋಗ್ತದೆ. ಈ ಒಂದು ಪ್ಯಾಟರ್ನ ನೀವು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಇಲ್ಲ, ಎಲ್ಲವುದು ಸಿನಿಮಾ ಅಂತ ಅಲ್ಲ, ಯಾವುದೇ ಪ್ರಕಾರವಾಗಲಿ ಅದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋದರೆ ಮಾತ್ರ ಉಳ್ಕೊಳ್ಳುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಈ ಡಾರ್ವಿನ್ಸ್ ವಿಕಾಸವಾದದಲ್ಲೇ ಇದೆಲ್ಲ ಬಂದೋಗಿದೆ. ಬದಲಾವಣೆ ಒಂದೇ ಶಾಶ್ವತ ಅಂತ ಹೇಳಿ, ಬದಲಾವಣೆಯೇ ಜಗದ ನಿಯಮ, ಮತ್ತು ಅದೊಂದೇ ಶಾಶ್ವತ. ಬದಲಾವಣೆ ಒಂದೇ ಬದಲಾಗದೇ ಇರೋದು, ಬದಲಾವಣೆ ಆಗ್ತಾನೆ ಇರುತ್ತೆ. ಏನಂದರೆ ಬೇಡಿಕೆಗಳಿಗೆ ತಕ್ಕಂತೆ, ಈಗ ಮಾರ್ಕೆಟಿಂಗ್ ಇದರಲ್ಲಿ ಹೇಳ್ತೀವಲ್ಲ, ಬೇಡಿಕೆ ಹೆಂಗಿರುತ್ತೋ ಸಪ್ಲೈ ಹಂಗಿರಬೇಕು ಅಲ್ವಾ, ಡಿಮ್ಯಾಂಡ್ ಸಪ್ಲೈ ಥರದ್ದು. ಈಗ ಏನಾಗಿದೆ ಅಂದರೆ ಸಮಾಜ, ಈಗ ನಾಗರಿಕತೆ ಎಲ್ಲ ಒಂದು ಸ್ವಲ್ಪ ಬೆಳೆದ ಮೇಲೆ, ಡಿಜಿಟಲ್ ಯುಗ ಬಂದ ಮೇಲೆ ನಮ್ಮ ಒತ್ತಡಗಳು, ನಮ್ಮ ಓಟ, ನಮ್ಮ ಹೋರಾಟಗಳು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲರೂ ಬದುಕಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿರುವ ಒಬ್ಬ ಅಂದ್ಕೊಳ್ಳಿ, ಮೊದಲು ಅವನ ಆಫೀಸು ಎಲ್ಲೋ, ಅವನು ವಿಜಯನಗರದಲ್ಲಿ ಇರ್ತಾನೆ, ಅವನ ಆಫೀಸು ಅಲ್ಲೆಲ್ಲೋ ಎಲೆಕ್ಟ್ರಾನಿಕ್ ಸಿಟಿಲಿದೆ ಅಂದರೆ ಅವ್ನಿಗೆ ಹೋಗೋಕ್ಕೆ ಅರ್ಧ ಗಂಟೆ 3/4 ಗಂಟೆ ಸಾಕಿತ್ತು, ಹೋಗಿ ಬರ್ತಿದ್ದ. ಅವನು ಈಗ 1-1.5 ಗಂಟೆ ಬೇಕು. ಅವನು ಮನೆಗೆ ಬರೋಷ್ಟು, ಮೊದಲು ಅದೇ ಅವ್ರ ಅಪ್ಪ ಅಲ್ಲೇ ಕೆಲಸ ಮಾಡ್ತಿದ್ರೆ 6 ಗಂಟೆಗೆ ಮನೆಗೆ ಬರ್ತಿದ್ರು, ಇವನು ಮನೆಗೆ ಬರೋದು 7:15 ಆಗುತ್ತೆ ಅಥವಾ 7:15 ಆಗುತ್ತೆ. ಸೊ ಅವನಿಗೆ ಊಟ ಮತ್ತು ಅದು ಇದು ಎಲ್ಲ ಪೂರೈಸಿ ಏನೋ ಎಂಟರ್ಟೈನ್ಮೆಂಟ್ ಸಿಗೋ ಟೈಮ್ ಎಷ್ಟು, 1-1.5 ಗಂಟೆ. 3 ಗಂಟೆ ಕೂತ್ಕೊಂಡು ನೋಡೋದು ಅವನಿಗೆ ವ್ಯವಧಾನ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಈಗಿನ ಜೀವನ ಅನ್ವಯ ಅದಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಟಪ ಆಗಬೇಕೆಲ್ಲ, ಫಾಸ್ಟ್ ಫುಡ್ ಜಮಾನ, ಏನೋ ಬೇಗ ಮುಗಿಬೇಕು. ಸೊ ಒಂದು ಸಿನಿಮಾ ಹಾಗಾಗಿ ಸಿನಿಮಾದ ಅವಧಿಯನ್ನು ಈಗ ಎಲ್ಲೋ ಹೋಗಿ ಕೂತ್ಕೊಂಡು, ನೀವು ಯಾವುದೋ ಒಂದು ರೇಸಿಗೆ ಬಿದ್ದಿದ್ದೀರಾ, ರೇಸ್ ಅಂದರೆ ನಾಟ್ ಲಿಟ್ರಲಿ ಓಡ್ತಾ ಇದ್ದೀರಾ ಅಂತಲ್ಲ, ಯಶಸ್ಸಿನ ರೇಸಿಗೆ ಬಿದ್ದಿದ್ದೀರಾ ಅಥವಾ ಕೆಲಸದ ರೇಸಿಗೆ ಬಿದ್ದಿದ್ದೀರಾ, ಕರಿಯರ್ ರೇಸಿಗೆ ಬಿದ್ದಿದ್ದೀರಾ, ಓಡ್ತಾ ಇದ್ದೀರಾ. ನೀವು ಅಲ್ಲೆಲ್ಲೋ ಹೋಗಿ 3 ಗಂಟೆ ಕಳೆದೋಗಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಕೂತ್ಕೊಳ್ಳೋಕೆ ಬಿಡಲ್ಲ. ಅದನ್ನು ಕಡಿಮೆ ಮಾಡಿದಷ್ಟು ಅವನಿಗೆ ಅನುಕೂಲ. 1.5 ಗಂಟೆಲಿ ಒಂದು ಸಿನಿಮಾ ಮುಗಿಯತ್ತಾ, ಖುಷಿ ಎದ್ದು ಬರ್ತಾನೆ. ಇಲ್ಲ ಎಪಿಸೋಡ್ ವೈಸ್ ನೋಡ್ತೀರಾ, 20 ನಿಮಿಷ 30 ನಿಮಿಷ ಆಗುತ್ತೆ, ಕೂತ್ಕೊಂಡು ಒಂದು ಶಾರ್ಟಲ್ಲಿ ನೋಡಬೇಕಾಗಿಲ್ಲ, ಒಂದು ಎಪಿಸೋಡ್ ಮುಗಿಸಿ ನಿಮ್ದು ಇನ್ನೇನೋ ಕೆಲಸ ಮಾಡಿಕೊಂಡು ಮತ್ತೆ ನೋಡ್ಬೋದು. ಈ ಥರ ಆ ಕಾಲದ ಅವಶ್ಯಕತೆಗೆ ತಕ್ಕಂತೆ ನಾವು ಬದಲಾಗಬೇಕಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಅದು ಬೇಕೇ ಬೇಕು, ಅದು ಅವಶ್ಯಕತೆ ಅದು. ಹಾಗಾಗಿ ಸಿನಿಮಾ ಕೂಡ ಬದಲಾಗ್ತಿದೆ. ಈಗ ಹಾಡುಗಳ ವಿಚಾರಕ್ಕೆ ಬಂದ್ರೂ ಹಾಗೇನೆ, ಹಾಡುಗಳು ನಾವು ಸಿನಿಮಾ ಇಂಡಿಯನ್ ಸಿನಿಮಾದಲ್ಲಿ ತಗೊಂಡ್ರೆ ಹೈಲೈಟೇ ಹಾಡುಗಳು. ಎಲ್ಲ ಒಂದು ಕಡೆ ನಾವು ಒಂದು ಜೀವನನ ಆ ಥರ ಸೆಲೆಬ್ರೇಟ್ ಮಾಡ್ಕೋತೀವಿ, ನಮಗೆ ಅದು ಖುಷಿ ಕೊಡುತ್ತೆ ಹಾಡುಗಳು. ಮೊದಲು ನೋಡಿ, ನಿಮಗೆ ಹಾಡುಗಳ ಹಬ್ಬದ ಥರ ಸಿನಿಮಾ ಇರ್ತಿತ್ತು, 11 ಹಾಡುಗಳು 15 ಹಾಡುಗಳು. ಕನ್ನಡದಲ್ಲಿ ಕೂಡ ರವಿ ಸರ್, ಹಂಸಲೇಖ ಅವ್ರ ಕಾಂಬಿನೇಷನಲ್ಲಿ ಆಗಿದೆ. ಕರಣ್ ಜೋಹರ್ ಸಿನಿಮಾಗಳು ಅಥವಾ ಯಶ್ ಚೋಪ್ರಾ ಅವ್ರ ಸಿನಿಮಾಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ, ಹಾಡುಗಳದೇ ಹಬ್ಬ. ಕರೆಕ್ಟು, ಆ ಟೈಮಿಗೆ ಅದು ಕ್ಲಿಕ್ ಆಯಿತು. ಈಗ ನಾನು ಮುಖ್ಯವಾಗಿ ಹೇಳೋದು, ನೀವು ಈಗ ಹಾಡೇ ಬೇಡ ಅಂತಲೂ ಅನ್ಕೋಬೇಡಿ, ಅಥವಾ 5 ಹಾಡು ಇರಲೇಬೇಕು ಅಂತಲೂ ಅನ್ಕೋಬೇಡಿ. ನೀವು ಸ್ಕ್ರಿಪ್ಟ್ ಮಾಡೋಕ್ಕಿಂತ ಮೊದಲು 5 ಹಾಡು 5 ಫೈಟ್ ಅನ್ಕೋಬೇಡಿ, ಕತೆ ಮಾಡ್ಕೊಳ್ಳಿ. ಕತೆ ಕೇಳುತ್ತಾ ಇಲ್ಲ ಒಂದು ಕಡೆ ಹಾಡು 2 3 ಇಲ್ಲ 10 ಹಾಡು ಕೇಳೋದು 10 ಹಾಡು ಹಾಕಿ ಪರವಾಗಿಲ್ಲ. ಬಟ್ ಕತೆ ಕೇಳದೆ ಸಿದ್ಧ ಸೂತ್ರ ಇಟ್ಕೊಂಡು ಎಲ್ಲೋ ಒಂದು ಕಡೆ 5 ಹಾಡು ತೋರಿಸ್ಬೇಕು ಅಂತ ಮಾಡೋದಿದೆಯಲ್ಲ, ಅದು ನಿಮ್ಮ ಕೃತಿಯ ಘನತೆಯನ್ನು ಮತ್ತು ಮನೋರಂಜನಾ ಇದನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಕತೆ ಏನು ಕೇಳುತ್ತೆ ಅದನ್ನು ಮಾಡ್ಕೊಂಡು ಹೋಗಿ. ಇವಾಗ ನಾನು ನೋಡ್ತಿರೋಂಗೆ 5 ಹಾಡು 6 ಹಾಡು ಕಾಮನ್ ಅನ್ನೋ ಕಡೆಯಿಂದ 2-3 ಹಾಡಿಗೆ ಬಂದಿದ್ದೀವಿ. ಅದ್ರ ನಡುವೆ ಈಗ ನಾನೊಂದು ಸಿನಿಮಾ ಬರಿತಾ ಇದ್ದೀನಿ, ತೆಲುಗು ನಾಣಿ ಅವ್ರದ್ದು, ಕನ್ನಡ ವರ್ಷನ್ ನಾನು ಬರಿತಾ ಇದ್ದೀನಿ. ಅದ್ರಲ್ಲಿ 9 ಹಾಡುಗಳಿದೆ. ಸೊ ಅವಶ್ಯಕತೆ ಇದ್ರೆ ಈಗಲೂ ಮಾಡ್ಬೋದು, ಬಟ್ ಸುಮ್ಮನೆ ಹಾಡು ತೋರಿಸೋದು ಬೇಡ ಅಂತ. ಬಹುಶಃ ನೀವು ಕೇಳ್ದಂಗೆ ಅನ್ಸುತ್ತೆ, ಹಾಡುಗಳು ಸಿನಿಮಾದಿಂದ ಬಾಲಿವುಡಲ್ಲೂ ಹೆಂಗೆ, ಹಾಲಿವುಡಲ್ಲೂ ಹಂಗೆ ಆಯಿತು. ಸಿನಿಮಾದಿಂದ ಹೊರಗೆ ಹೋಗಿ ಹಾಡುಗಳದೇ ಬೇರೆ ಅಸ್ತಿತ್ವವನ್ನು ಕಂಡುಕೊಳ್ಳೋ ಸಮಯನೂ ಬರ್ಬೋದು. ಆಲ್ಬಮ್ಗಳಲ್ಲಿ ಹಾಡುಗಳು ಹೆಚ್ಚಾಗಿ ನೆಲೆ ಕಂಡ್ಕೋಬೋದು.
ಕತೆಗೆ ನಮ್ಮ ಸಿನಿಮಾ ಈಗಲೂ ನಮ್ಮ ಮೆಂಟಾಲಿಟಿ, ಈಗ ಫಾರಿನ್ನವರು ಕೂಡ ನಮ್ಮ ಸಿನಿಮಾ ನೋಡಿ ಅಲ್ಲೊಂಥರ ಹಾಡಿರುತ್ತೆ, ಡ್ಯಾನ್ಸ್ ಇರುತ್ತೆ, ಅದನ್ನು ಬೇರೆ ಥರ ಎಂಜಾಯ್. ನಮ್ಮದೊಂದು ಐಡೆಂಟಿಟಿ, ಹಾಡುಗಳು ಇಂಡಿಯನ್ ಸಿನಿಮಾದ ಐಡೆಂಟಿಟಿ ಒಂಥರ. ಅದು ಕೆಲವರು ಅದನ್ನ ಮೆಚ್ಕೋತಾರೆ, ಕೆಲವರು ಟ್ರೋಲ್ ಮಾಡ್ತಾರೆ, ಏನೇ ಆದರೂ ಅದೊಂದು ಗುಡ್ ಐಡೆಂಟಿಟಿನೇ ನನ್ನ ಪ್ರಕಾರ. ಸೊ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಬಟ್ ಅನಾವಶ್ಯಕವಾಗಿ ಕತೆ ಬರೆಯೋ ಮೊದಲೇ ಫಿಕ್ಸ್ ಆಗಬೇಡಿ. 5 ಹಾಡು 4 ಫೈಟು ಹಿಂಗೆಲ್ಲ ಫಿಕ್ಸ್ ಆಗಿ ಹೋಗ್ಬೇಡಿ. ಕತೆ ಏನು ಕೇಳುತ್ತೆ ಅದನ್ನು ಮಾಡಿ. ಅದೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಫಿಟ್ಟೆಸ್ಟ್ ಯಾರು? ಬುದ್ಧಿವಂತ ಇರೋನೇ ಫಿಟ್ಟೆಸ್ಟು. ಎಷ್ಟು ಬೇಕೋ ಅದನ್ನ ವಿವೇಚನೆ ಬೇಕು. 3 ಹಾಡ, 2 ಹಾಡ, 1 ಹಾಡ, ಅಥವಾ ಹಾಡೇ ಬೇಡವಾ, ಅಥವಾ 10 ಹಾಡಬೇಕಾ? ಫಿಟ್ಟೆಸ್ಟ್ ನಾಟ್ ಇನ್ ಬರೀ ಫಿಸಿಕಲಿ ಫಿಟ್ಟೆಸ್ಟ್ ಅಲ್ಲ, ಮೆಂಟಲಿನೂ ಕೂಡ ಇರಬೇಕು, ಕ್ರಿಯೇಟಿವ್ ಇರಬೇಕು. ಹಾಗಾಗಿ ಹಾಡುಗಳು ನೀವು ಹೇಳ್ದಂಗೆ ಒಂದು ಉಪಯೋಗಿಸುವ ಸಂಖ್ಯೆ, ಧಾಟಿ ಎಲ್ಲ ಬದಲಾಗ್ತಿದೆ. ಮೊದಲಿನ ಥರ ಈಗ ತುಂಬ ಕೊರಿಯೋಗ್ರಾಫ್ ಸಾಂಗು ಕಮ್ಮಿ, ಬ್ಯಾಕ್ಗ್ರೌಂಡ್ ಆಗಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಹೌದು, ಹಿಂದ್ಗಡೆ ಏನೋ ಮುಂದ್ಗಡೆ ಏನೋ ನಡೀತಿರುತ್ತೆ, ಕತೆ ಓಡ್ತಾ ಇರುತ್ತೆ ತನ್ನ ಪಾಡಿಗೆ, ಹಿಂದ್ಗಡೆ ಅದ್ರ ನೇಪಥ್ಯದಲ್ಲಿ ಹಾಡು ಬರ್ತಿರುತ್ತೆ. ಅದು ಈಗ ಜಾಸ್ತಿ ನೋಡ್ತಾ ಇದೀವಿ ಮೊದಲಿಗಿಂತ. ಸೊ ಈ ಹೊತ್ತಿಗೆ ಏನು ಬೇಕೋ ಅದನ್ನು ಮಾಡೋರೆ ಜಯಶಾಲಿಗಳು. ಹೌದು, ತುಂಬ ಒಳ್ಳೆ ಮಾತು. ಜೊತೆಗೆ ಈ ಒಂದು ಸಿನಿಮಾ ರಂಗದಲ್ಲಿ ಸಿನಿಮಾ ಮುಂಚೆ ಟೆಂಟಿಂದ ಶುರುವಾಯಿತು, ಟೆಂಟ್ಗಳಲ್ಲಿ ನೋಡ್ತಾ ಇದ್ವಿ, ಥಿಯೇಟರ್ಗಳು ಬೆಳೀತು, ಕೊನೆಗೆ ಟಿ ವಿ ಬಂತು, ಟಿ ವಿ ಆದಮೇಲೆ ಈಗ OTT ಮತ್ತು ರೀಲ್ಸ್ಗಳ ಒಂದು ಜಮಾನ. ಸೊ ಅಂದರೆ ಒಂದು ಸಿನಿಮಾ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಜನರಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲ ಕಾಲಘಟ್ಟದಲ್ಲೂ ಈಗ ಥಿಯೇಟರ್ಗಳು ಬಂದಮೇಲೆ ಟೆಂಟ್ಗಳು ಒಂದು ಮಟ್ಟಿಗೆ ಕಳೆದು ಹೋಯಿತು, ಆದರೆ ಟಿ ವಿ ಬಂದಮೇಲೆ ಒಂದು ಕೋ ಎಕ್ಸಿಸ್ಟೆನ್ಸ್ ಅನ್ನೋ ಥರದಲ್ಲಿ ಎರಡು ಒಟ್ಟೊಟ್ಟಿಗೆ ಇವೆ. ಟಿ ವಿ ಮತ್ತು OTTನೂ ಕೂಡ ಈಗ ಒಂದು ಈ ಹಂತದಲ್ಲಿ ಕೋ ಎಕ್ಸಿಸ್ಟೆನ್ಸ್ ಇದೆ. ಸೊ ಈ ಒಂದು ಬೆಳವಣಿಗೆಯನ್ನು ನೋಡಿದ್ರೆ, ಸೊ ಮುಂದಿನ ಸಿನಿಮಾ ಮಾಡೋರಿಗೆ ಅಥವಾ ಸಿನಿಮಾ ಹೊಸದಾಗಿ ನಾನು ಮಾಡ್ತೀನಿ ಅನ್ನೋರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿಯ ಪ್ಯಾಟರ್ನ್ಗಳು ನಮ್ಮಲ್ಲಿ ಕಾಣಬಹುದು? ಅದೇ ಹಿಂದಿನ ಹೇಳಿದಂಗೆ ಬದಲಾವಣೆ ಅಂತೂ ಖಂಡಿತ ನಡೆಯುತ್ತೆ. ಪರಿಷ್ಕರಣೆ ಅನ್ಬೋದು, ಇಲ್ಲಿ ಪರಿಷ್ಕೃತ ಆಗ್ತಾ ಹೋಗುತ್ತೆ. ಈಗ ನೀವು ನೋಡಿ, ನೀವು ಮೊದಲು ನಾವು ದೊಡ್ಡ ಪರದೆಯಲ್ಲಿ ಸಿನಿಮಾ ನೋಡ್ತಾ ಇದ್ವಿ, ಆಮೇಲೆ ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪರದೆ ಸ್ವಲ್ಪ ಚಿಕ್ಕದಾಗ್ತಾ ಬಂದಿದೆ ಅಲ್ವಾ. ಈಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ತುಂಬ ಮುಚ್ಚಿಸ್ತಾ ಇದ್ದಾವೆ. ಯಾಕಂದರೆ ಒಂದು ಮಟ್ಟದ ಅನುಭವ ಡಿಸ್ಟ್ರಿಬ್ಯೂಷನ್ಲು ಇರೋದ್ರಿಂದ ನಂಗೆ ಗೊತ್ತಾಗ್ತಿದೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚಿಸ್ತಾ ಇದ್ದಾವೆ. ಯಾಕೆ ಅಂದರೆ ಜನಗಳು ಈಗ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸಿನಿಮಾ ನೋಡೋದು ಬರೀ ಹೋಗಿ ಮನೋರಂಜನೆಗಿಂತ ಒಂದು ಎಕ್ಸ್ಪೀರಿಯನ್ಸ್, ಟೋಟಲ್ ಎಕ್ಸ್ಪೀರಿಯನ್ಸ್, ಮಾಲಿಗೆ ಹೋಗೋದು, ಸುತ್ತಾಡೋದು, ಏನೋ ತಿನ್ನೋದು, ಅದ್ರ ಜೊತೆಗೆ ಒಂದು ಸಿನಿಮಾ ನೋಡೋದು, ಒಂದು ಫ್ಯಾಮಿಲಿ ಆ ಥರ ಪ್ಲ್ಯಾನ್ ಮಾಡ್ಕೊಳುತ್ತೆ. ಹಾಗಾಗಿ ಸಿನಿಮಾ ಲಕ್ಸುರಿ ಕೂಡ ಆಗೋಗಿದೆ. ಈಗ ಮೊದಲಿನ ಥರ ಕಾಮನ್ ಮ್ಯಾನ್ಸ್ ಮೀಡಿಯಾ ಅನ್ನೋದಕ್ಕಿಂತ ಜೊತೆಗೆ ಈಗ ಲಕ್ಸುರಿ ಕೂಡ ಸೇರಿಕೊಂಡಿದೆ ಅದರಲ್ಲಿ. ಆದರೆ ಏನಾಗುತ್ತೆ ನೋಡಿ, ಬರ್ತಾ ಈಗ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಮುಚ್ತಾ ಇದೆ, ಎಲ್ಲೋ ಕೆಲವು PVRಗಳು ಮುಚ್ತಾ ಇದ್ದಾವೆ ಅಂತ ಮಾತುಗಳನ್ನು ಕೇಳ್ಕೊಬಂದಿದ್ದೀವಿ ನಾವು. ಮಲ್ಟಿಪ್ಲೆಕ್ಸ್ ಕೂಡ ಮುಚ್ಚಕ್ಕೆ ಶುರುವಾಗಿದೆ. ಬರ್ತಾ ಏನಾಗುತ್ತೆ ಅಂದರೆ, ಸಿನಿಮಾ ಮನೆಗೆ ಬರುತ್ತೆ, ಮನೆಗೆ. ಈಗ ನೋಡಿ, ಈಗ ಹೊಸದಾಗಿ ಮನೆ ಕಟ್ಟೋರು ಸ್ವಲ್ಪ ಸ್ಥಿತಿವಂತರಾದರೆ ಅವ್ರ ಮೇಲೆ ಹೋಮ್ ಥಿಯೇಟ್ರ್ ಇರುತ್ತೆ ಅಲ್ವಾ. ಹೋಮ್ ಥಿಯೇಟ್ರ್ ಬಿಲ್ಡ್ ಮಾಡ್ತಿದ್ದಾರೆ. ಮತ್ತು ಇನ್ನು ಮೊದಲೆಲ್ಲ ಟಿ ವಿ ಎಷ್ಟು 20 ಇಂಚು 21 ಇಂಚು ಇತ್ತು, ಇವಾಗ 60, 70, 80 ಆಲ್ಮೋಸ್ಟ್ ಅದೇ ಒಂದು ಸ್ಕ್ರೀನ್ ಇದ್ದಂಗೆ ಇರುತ್ತೆ. ಮನೇಲೇ ನೀವು ಯಾವ ಲೆವೆಲ್ ಸೌಂಡ್ ಸಿಸ್ಟಮ್ ಹಾಕೋತಿದ್ದೀರಿ ಅಂದರೆ ಥಿಯೇಟ್ರಲ್ಲಿ ಬರೋ ಎಫೆಕ್ಟ್ನ ನೀವು ಫೀಲ್ ಮಾಡ್ಬೋದು. ಅಂದರೆ ಬರ್ತಾ ಸಿನಿಮಾ ಮನೆಗೆ ಬಂದುಬಿಡುತ್ತೆ ಆ್ಯಕ್ಚುಲಿ. ಅಂದರೆ ಅದರಲ್ಲಿ ನೀವು ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ, ನಿಮಗೆ ಇನ್ನೂ ಹೆಚ್ಚು ಪ್ರೇಕ್ಷಕರು ಸಿಗ್ತಾರೆ. ಈಗ ಒಬ್ಬ ಪ್ರೇಕ್ಷಕ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಬೇಕಂದ್ರೆ ಅವ್ನು ಭಾಳಷ್ಟು ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೋಬೇಕು. ಅವನು ಡ್ರೆಸ್ ಆಗಿ ಮನೆಯಿಂದ ಅವ್ರಿಗೋಗಿ ಅಲ್ಲಿ ಟ್ರಾಫಿಕಲ್ಲಿ ಹೋಗಿ ಅಲ್ಲಿ ಸೀಟ್ ಹಿಡಿದು ಕೂತು ನೋಡಬೇಕು, ಪಾರ್ಕಿಂಗ್ ಟಿಕೆಟ್ ಕೊಡಬೇಕು, ಏನೇನೋ. ಈಗ 4 ಜನ ಹೋದರೆ ಎಲ್ರಿಗೂ ಊಟ, ಅದು ಇದು ಖರ್ಚು ಏನೇನೋ ಇದೆ ಅಲ್ವಾ. ಸಿಂಪ್ಲಿಫೈ ಆಗಿ ಹೆಂಗಾಗ್ತಾ ಬರುತ್ತೆ ಅಂದರೆ, ನೆಕ್ಸ್ಟು ಈಗ ಆಲ್ರೆಡಿ ಟ್ರೈ ಮಾಡಿದರು, ಕಮಲಾಸನ್ ಅವರು ಟ್ರೈ ಮಾಡಿದರು, ನೇರವಾಗಿ ಮನೇಲೇ ನೀವು ಒಂದು ಬಾರ್ ಕೋಡೋ ಏನೊಂದು ಇರುತ್ತೆ, ನೀವು ಒಂದು ಲೈಸೆನ್ಸ್ ಕೊಡೋ ಥರ ಕೊಡ್ತಾರೆ. ಆವತ್ತಿನ ದಿನ ರಿಲೀಸ್ ಆಗೋ ದಿನ ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ನೋಡ್ಬಿಡ್ಬೋದು. ಫಸ್ಟ್ ಶೋ ನೂಕ್ಲಿಲ್ಲ, ಟಿಕೆಟಿಗೆ ಹೊಡೆದಾಟ ಇಲ್ಲ, ನಿಮ್ಮ ಮನೇಲಿ ನೀವು ನೋಡ್ಬೋದು. ಆಲ್ಮೋಸ್ಟ್ ಬರ್ತಾ ನೆಕ್ಸ್ಟ್ ನೋಡಿ, ಯಾರ ಮನೇಲೂ ಟಿ ವಿ ಇಲ್ದಿದ್ದ ಜಮಾನ ನೋಡಿದ್ದೀವಿ, ಎಲ್ಲರ ಮನೇಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದು ಜಮಾನ ನೋಡಿದ್ದೀವಿ, ಕೆಲವ್ರ ಮನೇಲಿ ಕಲರ್ ಟಿ ವಿ ಬಂತು ಅವಾಗ. ಆಮೇಲೆ ಕೆಲವ್ರ ಮನೇಲಿ ಈಗ ಎಲ್ಲರ ಮನೇಲೂ ಕಲರ್ ಟಿ ವಿ ಇದೆ ಅಲ್ವಾ. ಕೆಲವೊಮ್ಮೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಕಲರ್ ಆಗ್ಬಿಡ್ತು. ಒಂದು ಡೇಟಾ ಹೇಳುತ್ತೆ, ಕರ್ನಾಟಕದ ಸಿನಿಮಾ TV ಪೆನೆಟ್ರೇಷನ್ ಆಲ್ಮೋಸ್ಟ್ 95% ಎಕ್ಸಾಕ್ಟ್ಲಿ. ಅಂದರೆ 95% ಮನೆಗಳಲ್ಲಿ TV ಇದೆ ಅಂತ ಹೇಳುತ್ತೆ. TV ಇರೋ ಎಲ್ಲ ಮನೆಗಳಲ್ಲೂ TV ಸೈಜು ಕ್ರಮೇಣ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡ TV ಇರೋ ಮನೆಗಳಲ್ಲಿ ಹೋಮ್ ಥಿಯೇಟರ್ಗಳು ಬರ್ತಾ ಹೋಗುತ್ತೆ. ಅಲ್ಲಿಗೆ ಒಂದೇ ಸಾರಿ ನೀವು ಎಲ್ಲರನ್ನೂ ಮುಟ್ಟುವಂತ, ನೀವು ತೋರಿಸೋದು ಬೇಡ, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ನಾವೇ ಮಾಡ್ಕೊಂಡಿರ್ತೀವಿ, ನೀವು ಲೈಸೆನ್ಸ್ ಕೊಡಿ, ನಾವು ನೋಡ್ತೀವಿ ಅನ್ನೋ ಥರ ಹೋಗುತ್ತೆ. ಅಂದರೆ
ಇಡೀ ಜಗತ್ತನ್ನ ಒಂದು ಶಾರ್ಟಲ್ಲಿ ನೀವು ಮುಟ್ಬಿಡ್ಬೋದು. ಮತ್ತು ಈಗ ಏನು ಮೋಸಗಳಾಗತ್ತೆ, ಥಿಯೇಟ್ರ್ ದುಡ್ಡು ಕೊಡಲ್ಲ ಕೆಲವರು ಹೇಳ್ತಾರಲ್ಲ, ಕೆಲವರು ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಹೇಳ್ತಾರಲ್ಲ, ಅದು ತಪ್ಪೋಗುತ್ತೆ. ನೇರವಾಗಿ ನಿರ್ಮಾಪಕನ ಖಾತೆಗೆ ಹಣ ಹೋಗ್ಬೋದು ಒಂದೊಂದು ಟಿಕೆಟಿಂದ ಕೂಡ. ಆ ಥರದ ಯಾವ ಥರದಲ್ಲಿ ನೋಡಿದ್ರು ನೀವು ಭವಿಷ್ಯ ಬ್ರೈಟ್ ಆಗಿದೆ. ಪರಿಷ್ಕರಣೆ ಆಗ್ತಾ ಹೋದಂಗೆ ಲಾಸ್ ಅಂತೂ ಆಗಲಿಕ್ಕಿಲ್ಲ ನನ್ನ ಪ್ರಕಾರ. ತುಂಬ ಒಳ್ಳೇದಾಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಹಾಗಾದರೆ ಕನ್ನಡ ಸಿನಿಮಾ ರಂಗ ಅಥವಾ ಡಿಸ್ಟ್ರಿಬ್ಯೂಷನ್ ಅಂತ ಏನು ನೋಡ್ತಾ ಇದ್ದೀವಿ, ಅದು ಈ ಒಂದು ಕಡೆಗೆ ಅಲೈನ್ ಆಗ್ತಾ ಹೋಗಬೇಕು ಅಂತ ಅನಿಸುತ್ತೆ. ಅಂದರೆ ಅಲ್ಲಿ ಯಾರು ಅಗ್ರಿಗೇಟರ್ಸು, ಯಾರು ಈಗ ಅಕಸ್ಮಾತ್ OTTಯಲ್ಲಿ ಕನ್ನಡ ಕಡಿಮೆ ಅನ್ನೋ ಒಂದು ಕೂಗು ಅಲ್ಲಲ್ಲಿ ಕೇಳಿ ಬರ್ತಾ ಇರುತ್ತೆ. ಸೊ ಅಲ್ಲಿ ನಾವು ಅಗ್ರಿಗೇಟರ್ಗಳನ್ನು ಹಿಡಿದು ನಮ್ಮಲ್ಲಿ OTT ಕಂಟೆಂಟ್ನ ಜಾಸ್ತಿ ಮಾಡೋದ್ರ ಕಡೆಗೆ ಒಂದು ಸಿನಿಮಾ ರಂಗನೂ ಪ್ರಯತ್ನ ಮಾಡಬೇಕು. ಸಿನಿಮಾ ರಂಗನೂ ಪ್ರಯತ್ನ ಮಾಡಬೇಕು ಖಂಡಿತವಾಗಿ. ನಮ್ಮಲ್ಲಿ ಅದು ಪ್ರಯತ್ನಗಳಾಗ್ತಿಲ್ಲ ದುರದೃಷ್ಟ ಅಂದರೆ ಖಂಡಿತವಾಗಿ. ಮತ್ತು ಗ್ರಾಹಕರ ಒತ್ತಾಯನೇ ಎಲ್ಲದನ್ನು ಬದಲಾಯಿಸೋದು. ಒಬ್ಬ ಗ್ರಾಹಕನಾಗಿ ನಾನು ಅದಕ್ಕೆ ಬೇಡಿಕೆ ಇಟ್ಟೆ ಅಂದರೆ, ಬೇಡಿಕೆ ಇದೆ ಅಂತ ಕಂಪ್ನಿಗಳಿಗೆ ಗೊತ್ತಾದರೆ ಅವ್ರು ಖಂಡಿತ ಮಾಡೇ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಲಾಭ ಇದೆ, ಈ ಕಾರ್ಪೊರೇಟ್ ಕಂಪ್ನಿಗಳು ನೋಡೋದೊಂದೇ ಲಾಭ ಅವರಿಗೆ. ಈಗೇನು ನಾವು ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತೆ, ಅವರಿಗೆ ಅರ್ಥ ಆಗೋದು ಲಾಭದ ಪೆಟ್ಟು ಒಂದೇ. ಲಾಭ ಬರುತ್ತೆ ಅಂದರೆ ಅದು ಯಾವುದನ್ನು ಹಾಕಿ ರೆಡಿ ಇರ್ತಾರೆ. ಸೊ ಕನ್ನಡ ಕಂಟೆಂಟ್ಗಳನ್ನ ಕನ್ನಡಿಗರು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಮತ್ತು ಡಿಮ್ಯಾಂಡ್ ಮಾಡಬೇಕು, ಅವಾಗ ಸಪ್ಲೈ ಬರುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಹೇಳಿದ ನಿಜ, ಕನ್ನಡ ಕಂಟೆಂಟ್ಗಳನ್ನ OTTಲಿ ಅಷ್ಟೊಂದು ಪ್ರಿಫರ್ ಮಾಡ್ತಿಲ್ಲ. ಬಟ್ ಒಂದು ವಿಪರ್ಯಾಸ ಅಂದರೆ ಅತ್ಯಂತ ಹೆಚ್ಚು ಸಬ್ಸ್ಕ್ರೈಬರ್ಸು OTT ಬೆಂಗಳೂರಲ್ಲೇ ಇರೋದು. ಆದರೆ ಕನ್ನಡ ಕಂಟೆಂಟ್ ಅಷ್ಟು ಕನ್ಸ್ಯೂಮ್ ಮಾಡ್ತಿಲ್ಲ. ಎಲ್ಲ ಭಾಷೆ ಕಂಟೆಂಟ್ನೂ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಒಳ್ಳೆಯದು, ಮಾಡಿ ಎಲ್ಲ ಸಿನಿಮಾಗಳು ನೋಡಿ. ಆದರೆ ನಮ್ಮ ಭಾಷೆನೂ ಬೆಳೆಸುವತ್ತ, ನಮ್ಮ ಸಿನಿಮಾ ರಂಗದವನ್ನು ಬೆಳೆಸುವತ್ತ, ನಮ್ಮ ಪ್ರತಿಭೆಗಳನ್ನು ಅಥವಾ ಇನ್ನೂ ಮುಂದೆ ಬರಲಿರುವ ಹೊಸಬರಿಗೂ ಭವಿಷ್ಯ ನಿರ್ಮಿಸ್ಕೊಡ್ಬೇಕಂದ್ರೆ ಖಂಡಿತವಾಗಿ ನಮ್ಮ ಕಂಟೆಂಟ್ಗಳನ್ನ ನೋಡಬೇಕು, ಡಿಮ್ಯಾಂಡ್ ಮಾಡಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ನೀವು ಹೇಳ್ದಂಗೆ ಉದ್ಯಮನೂ ಅದಕ್ಕೆ ಆ ದಿಸೆಯಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ಪ್ರೇಕ್ಷಕರು ನಮ್ಮ ಕಂಟೆಂಟ್ಗಳನ್ನ ಕೇಳಬೇಕು. ಸೊ ಇನ್ನು ಮುಂದುವರೆದು ಅಂದರೆ ಈ ಡಬ್ಬಿಂಗ್ ಅನ್ನೋದು ಕಳೆದ ಒಂದು 3-4 ವರ್ಷಗಳಲ್ಲಿ ಮುನ್ನೆಲೆಗೆ ಬಂತು. OTTಗಳಲ್ಲಿ ಈಗಂತೂ OTTಗಳಲ್ಲಿ ಕನ್ನಡದ ಕಂಟೆಂಟ್ ಇಲ್ಲ ಅನ್ನೋ ಒಂದು ಕೊರತೆನ ಡಬ್ಬಿಂಗ್ ನೀಗಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಹೆಚ್ಚಿನ ಸಿನಿಮಾ ಬೇರೆ ಭಾಷೆ ಎಲ್ಲ ಸಿನಿಮಾಗಳು ಅಲ್ಲಿ ಕನ್ನಡಕ್ಕೆ ಡಬ್ಬಾಗಿ ಬರ್ತಾ ಇದೆ. ಜೊತೆಗೆ ಇಲ್ಲಿಂದ ಕನ್ನಡ ಸಿನಿಮಾಗಳು ಕೂಡ KGF, ಕಾಂತಾರ ಥರದ ಬೇರೆ ಬೇರೆ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜಿಗೆ ಡಬ್ಬಾಗಿ ಅಲ್ಲಿ ಒಂದು ಮಾರುಕಟ್ಟೆಯ ಒಂದು ವಿಸ್ತರಣೆ ಎಲ್ಲದೂ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನೀವು ನೋಡೋದಾದರೆ ಈ ಒಂದು ಡಬ್ಬಿಂಗ್ ಹೇಗೆ ನೆರವಾಗ್ತಾ ಇದೆ? ಡಬ್ಬಿಂಗ್ ಅದೇ ನೀವು ಹೇಳ್ದಂಗೆ ನಮ್ಮ ಪ್ರೇಕ್ಷಕನೂ ಹೊಸ ಹೊಸ ಸಿನಿಮಾಗಳಿಗೆ, ಬೇರೆ ಬೇರೆ ಥರದ ಪ್ರಯೋಗಗಳಿಗೆ ತೆರೆದುಕೊಂಡ. ನೀವು ಹೇಳ್ದಂಗೆ ಈಗ ನಾನು ನೋಡ್ಬೋದು ಇನ್ನೊಂದು ಭಾಷೆಯಲ್ಲಿ ಸಿನಿಮಾ, ಈಗ ನಮ್ಮ ಅಮ್ಮನೋ ಅಥವಾ ನಮ್ಮ ಊರಲ್ಲಿ ಯಾರೋ ಅವರಿಗೆ ಅರ್ಥ ಆಗದೆ ಹೋಗ್ಬೋದು, ತಮಿಳು, ತೆಲುಗು ಅಥವಾ ಇಂಗ್ಲೀಷು, ಹಿಂದಿ. ಅದೇ ಬಾಹುಬಲಿ ಅಂತ ಸಿನಿಮಾಗಳು ಇರ್ಬೋದು, ಪೊನ್ನಿಯಿನ್ ಸೆಲ್ವನ್ ಅಂತ ಸಿನಿಮಾಗಳಿರ್ಬೋದು, ಅಥವಾ ಪಠಾಣ್ ಬರಲಿಲ್ಲ, ಆದಿಪುರುಷ ಅಂತ ಸಿನಿಮಾಗಳು, ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಕನ್ನಡದಲ್ಲೇ ಸಿಗೋಕ್ಕೆ ಶುರುವಾಯಿತು. ಹಾಗಾಗಿ ಕನ್ನಡ ಪ್ರೇಕ್ಷಕ ಹೆಚ್ಚೆಚ್ಚು ಅವನು ವ್ಯಾಪ್ತಿ ದೊಡ್ಡದಾದಂತೆ ಅನಿವಾರ್ಯತೆ ಎಲ್ಲಿ ಬರುತ್ತೆ ಅಂದರೆ ನಿರ್ಮಾಣ ಮಾಡೋರು ಆ ಥರದ್ದೇ ಸಿನಿಮಾಗಳು ಮಾಡಬೇಕಾಗತ್ತೆ. ಅವರು ತಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸ್ಕೋಬೇಕಾಗತ್ತೆ, ಹೆಚ್ಚು ಕ್ರಿಯೇಟಿವ್ ಆಗಬೇಕಾಗತ್ತೆ, ಹೆಚ್ಚು ಸ್ಪರ್ಧಾತ್ಮಕವಾಗಬೇಕಾಗತ್ತೆ. ಆ ಒಂದು ವಾತಾವರಣನ ಖಂಡಿತವಾಗೂ ಡಬ್ಬಿಂಗ್ ನಿರ್ಮಾಣ ಮಾಡಿದೆ. ಇಲ್ಲಿ ಒಂದು ಕೂಗಿತ್ತು, ಒಂದು ಆತಂಕ ಇತ್ತು. ಬೇರೆ ಭಾಷೆ ಸಿನಿಮಾಗಳು ಬಂದರೆ ನಾವು ಫೈಟ್ ಮಾಡೋಕ್ಕಾಗದೆ ನಮ್ಮ ಚಿತ್ರರಂಗ ನಾಶ ಆಗ್ಬೋದೇನೋ ಅಂತ. ಆದರೆ ನಾವು ಆ ಲೆವೆಲಿಗೆ ನಿಂತು ಫೈಟ್ ಆಗಿದೆ. ಈಗ ನಮ್ಮ ಸಿನಿಮಾಗಳು ಕೂಡ ರಾಷ್ಟ್ರಾದ್ಯಂತ ಹೋಗಿವೆ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಿದೆ. ಚಾರ್ಲಿ ಇರ್ಬೋದು, ಕಾಂತಾರ ಇರ್ಬೋದು, KGF 2 ಸೀರೀಸು, 2 ಪಾರ್ಟ್ ಎಲ್ಲ ಬೇರೆ ಪ್ರೇಕ್ಷಕರಿಗೆ ಮುಟ್ಟಿದೆ. ಹೀಗೆ ತಗೊಳ್ಳುವ ಸಂಬಂಧ ಇದ್ದಾಗ ಎಲ್ಲವೂ ಓಕೆ. ಬರೀ ನಮ್ಮ ಮೇಲೆ ಇಂಪೋಸ್ ಆಗುತ್ತೆ, ನಮ್ಮಿಂದ ಏನು ರಫ್ತಾಗಲ್ಲ, ಇಂಪೋರ್ಟ್ ಆಗಲ್ಲ ಅಂದಾಗ ಅದು ಬೇಸರದ ವಿಷಯ. ಬಟ್ ಈಗ ಒಂದು ಆರೋಗ್ಯಕರ ಸ್ಪರ್ಧೆ ಏರ್ಪಟ್ಟಿದೆ. ಬಹುಶಃ ಇದು ಇಂಡೈರೆಕ್ಟಾಗಿ ಚಿತ್ರರಂಗದ ಗುಣಮಟ್ಟ ಹೆಚ್ಚಕ್ಕೆ ಸಹಕಾರಿ ಆಗಿದೆ ಆಲ್ರೆಡಿ. ಇನ್ನೂ ಹೆಚ್ಚು ಗುಣಮಟ್ಟದ ಕಡೆ ನಾವು ಒತ್ತು ಕೊಟ್ಟು ಸ್ಪರ್ಧೆಗೆ ಒತ್ತು ಕೊಟ್ಟಾಗ ಇನ್ನೂ ಉತ್ತುಂಗಗಳನ್ನ ಏರ್ಬೋದು ಸಿನಿಮಾ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಓಕೆ ಸರ್, ಒಬ್ಬ ಗೀತ ರಚನೆಕಾರ ಆಗಿ ಈಗ ನೀವು ಹಲವಾರು ಕನ್ನಡ ನೇರವಾದ ಚಿತ್ರಗಳಿಗೆ ಗೀತ ರಚನೆ ಮಾಡಿದ್ದೀರಾ. ಆದರೆ ಡಬ್ಬಿಂಗ್ ಸಿನಿಮಾಗಳಲ್ಲಿ ನೀವು ಶ್ಯಾಮ್ ಸಿಂಗ್ ರಾಯ್ ಮಾಡಿದ್ರಿ, ಆದಿಪುರುಷ್ಗೂ ಮಾಡಿದ್ರಿ, ಮತ್ತು ಈಗ ನಾನಿಯವರ ಹೊಸ ಸಿನಿಮಾಗೂ ಮಾಡ್ತಾ ಇದ್ದೀರಾ. ಸೊ ಅದು ಹೇಗೆ ಬೇರೆ ಅನಿಸುತ್ತೆ? ಬೇರೆ ನನಗೊಂದೇ ಅಂದರೆ ಏನಂದರೆ ಇಲ್ಲಿ ಮೊದಲು ಸಮಸ್ಯೆ ಅನ್ಸೋದು ನಮಗೆ, ಅಲ್ಲೊಂದು ಲಿರಿಕ್ ಆಲ್ರೆಡಿ ಬರೆದಿರ್ತಾರೆ ಯಾವುದು ಮೂಲ ಭಾಷೆದು, ಅದನ್ನು ನೀವು ಕಾಪಿ ಮಾಡಿ ಅಂದರೆ ನನಗೆ ಸ್ವಲ್ಪ ಇರಿಸ್ಮುರುಸು ಅಂದರೆ ತಪ್ಪು ಅಂತಲ್ಲ, ಅನುವಾದವೂ ಒಂದು ಕಲೆ. ಬಟ್ ಈಗ ಕೂತ್ಕೊಂಡು ನನ್ನ ಸ್ವಂತಿಕೆ ಅಲ್ಲದ ಅನುವಾದ ಮಾಡಬೇಕಾ ಅಂತ ಮೋಸ್ಟ್ಲಿ
ನನ್ನ ಕರಿಯರ್ ಆರಂಭದ ದಿನಗಳಾದರೆ ನಾನು ಬೇರೆ ಥರ ಯೋಚನೆ ಮಾಡ್ತಿದ್ದೇನೆ. ಈಗ ಇಲ್ಲಿ 22-23 ವರ್ಷಗಳ ನಂತರ ಮತ್ತೆ ನಾನು ಅನುವಾದ ಮಾಡುವ ಮೂಲಕ ನನ್ನ ಒಂದು ಆತ್ಮಗೌರವದ ವಿಷಯ ಅಷ್ಟೇ, ಅದು ಮಾಡಬೇಕಾ ಅಂತ ಯೋಚನೆ ಮಾಡಿದಾಗ ನಾನು ನೇರವಾಗಿ ಡಬ್ಬಿಂಗ್ ಡಿಟ್ಟೋ ನೀವು ಅನುವಾದ ಮಾಡಿ ಅಂದರೆ, ಟ್ರಾನ್ಸ್ಲೇಟ್ ಮಾಡಿ ಅಂದರೆ ನಾನು ಅದಕ್ಕೆ ಆಗಲ್ಲ ಅಂತಲೇ ಅನ್ಕೊಂಡ್ಬಂದಿದ್ದೀನಿ. ಆ ಥರ ಇಲ್ಲ ಅಂದರೆ ನಾನು 100 ಹಾಡು ಬಿಟ್ಟಿದ್ದೀನಿ ಈವರೆಗೆ. ಇಲ್ಲ ಸರ್, ಸ್ವಲ್ಪ ಫ್ರೀಡಮ್ ಕೊಡಿ, ತೀರಾ ಅಲ್ಲ. ಯಾಕಂದರೆ ನಾನು ಆಲ್ರೆಡಿ ಅಲ್ಲಿ ಶೂಟ್ ಆಗಿರೋ ಸಿನಿಮಾ ವಿಜುವಲ್ ಕೂಡ ಹಾಡಿದ್ದಿರುತ್ತೆ, ನಾನು ಏನೋ ಬರೆದು ಅಲ್ಲಿ ಸಿಂಕ್ ಆಗದೆ ಮಾಡ್ಬೋದು. ಬಟ್ ನಿಮ್ಮ ಕಾನ್ಸೆಪ್ಟ್ ಬಿಟ್ಟು ನಾನು ಹೊರಗಡೆ ಹೋಗಲ್ಲ, ಸ್ವಲ್ಪ ನನ್ನ ಥರ ಅದಕ್ಕೆ ತುಂಬ್ತೀನಿ ಅಂತ ನಾನು ಕೇಳ್ಕೊತೀನಿ. ಆ ಥರದ ಸ್ವಾತಂತ್ರ್ಯ ಸಿಕ್ಕಿದಾಗ ನಾನು ಬರೆದೀನಿ. ಮತ್ತು ಕೆಲವು ಟೈಮ್ ಏನಾಗುತ್ತೆ, ಪೇಮೆಂಟ್ ಕೂಡ ಡಬ್ಬಿಂಗ್ ಅಲ್ಲ ರೀ ಅಂತ ಹೇಳ್ಬಿಟ್ಟು ಇಡೀ ನಾವು ಇಲ್ಲಿ ಒಂದು ಹಾಡಿಗೆ ತೆಗೆದುಕೊಳ್ಳುವಂಥ ಸಂಭಾವನೆನ ಇಡೀ ಆಲ್ಬಮ್ಗೆ ಎಕ್ಸ್ಪೆಕ್ಟ್ ಮಾಡುವಂಥ ಸಂದರ್ಭಗಳು ಬಂತು. ಅದನ್ನು ಮಾಡೋಕ್ಕಾಗಲ್ಲ, ಅದನ್ನು ಮಾಡಲ್ಲ, ಬೇಡ. ಯಾಕೆ ನಾವು ಈಗ ನಮ್ಮನ್ನು ಮತ್ತೆ ಹಿಂಬಡ್ತಿ ಪಡೆಯುವಂಥ ಕೆಲಸ ನಾವು ಮಾಡೋದು ಬೇಡ. ಅದೊಂದು ಒಬ್ಬ ರೈಟರಿಗೆ ಆತ್ಮಗೌರವ, ಸ್ವಾಭಿಮಾನ ತುಂಬ ಮುಖ್ಯ. ಆತ್ಮಗೌರವನ ಕಳ್ಕೊಂಡ್ರೆ ರೈಟ್ರು ಅವನು ನಿಧಾನಕ್ಕೆ ಸಾಯ್ತಾ ಹೋಗ್ತಾನೆ ಒಳಗಡೆಯಿಂದ. ಹಾಗಾಗಿ ನಾನು ಅದನ್ನು ನೋಡ್ತೀನಿ, ಸಂಭಾವನೆಯೂ ಚೆನ್ನಾಗಿರ್ಬೇಕು ಅದು ಮಾಡೋ ಕೆಲಸಕ್ಕೆ, ಒಂದು ನನ್ನ ತನಕೂ ಅವಕಾಶ ಇರಬೇಕು. ಇದೇ ನಾನು ಇಡೋ ಎಲ್ರಿಗೂ ಈ ಷರತ್ತನ್ನ ಇಡ್ತೀನಿ. ಈಗ ನಾನು ಶ್ಯಾಮ್ ಸಿಂಗರಾಯ್ ಬರೆದಾಗ ಅದೇ ಹೇಳಿದ್ದು, ಅದೆಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅವರು 1-to-1 ಕಾನ್ವರ್ಸೇಷನ್ ನನ್ನ ಡೈರೆಕ್ಟರ್ ಜೊತೆ ಎಲ್ಲ ಸಾಂಗಿಗೂ ಮಾಡಿದೆ. ಅವ್ರು ಹೇಳಿದ್ರು ಅವ್ರು ತನ್ನ ಭಾವನೆಗಳೇನು, ಏನು ಬೇಕು ಅನ್ನೋದನ್ನ, ನಾನು ಅದನ್ನು ಬರ್ಕೊಟ್ಟೆ. ಸೇಮ್ ಈಗ ನಾನೇ ಅವ್ರದ್ದು 9 ಸಾಂಗ್ ಇದೆ ಅದರಲ್ಲಿ, ಅದು ಅಷ್ಟೇ ಪಕ್ಕಾ ನನಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿ ನಾನು 1-to-1 ಕಾಂಟ್ಯಾಕ್ಟಲ್ಲಿದ್ದು ನಾನೇ ಬರಿತೀನಿ. ಖಂಡಿತವಾಗೂ ಎಲ್ಲ ಫಾಲೋ ಮಾಡಲ್ಲ ಅಂತ, ಕೆಲವು ಹುಕ್ ಲೈನ್ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ಲಿಪ್ ಇಟ್ಟು ಏನೇನೋ ಶೂಟ್ ಮಾಡಿರ್ತಾರೆ, ಅದು ಒಂದು ಕಲೆನೇ. ನೀವು ಇರೋ ವೀಡಿಯೋಗೆ ಲಿಪ್ ಸಿಂಕ್ ಆಗೋ ಥರ ಅಥವಾ ಸಿಂಕ್ ಆಗೋ ಥರ, ಲಿಪ್ ಅಂತಲೇ ಅಲ್ಲ, ಸಿಂಕ್ ಆಗೋ ಥರ ಬರೆಯೋದು ಒಂದು ಕಲೆ. ನನ್ನ ಭಾವನೆಯೂ ಅಲ್ಲಿ ಸಿಂಕ್ ಆಗ್ತದೆ ಅಂದರೆ ಅದು ವೆಲ್ ಆ್ಯಂಡ್ ಗುಡ್. ಸೊ ನಾನು ಅಲ್ಲಿ ನನ್ನ ಸೃಜನಶೀಲತೆಗೆ ಅವಕಾಶ ಇದ್ದರೆ ನಾನು ಡಬ್ಬಿಂಗ್ ಹಾಡುಗಳನ್ನ ಬರಿತೀನಿ ಅಂತ ಆನ್ಲೈನಲ್ಲಿ ಹೇಳ್ಬೋದು. ದಟ್ಸ್ ಗ್ರೇಟ್ ಸರ್. ಈಗ ಬರವಣಿಗೆ ವಿಷಯ ಜೊತೆಗೆ ಸಿನಿಮಾ ಉದ್ದಿಮೆ ಜೊತೆಗೆ ಸಿನಿಮಾದ ಒಂದು ಡಿಸ್ಟ್ರಿಬ್ಯೂಷನ್, ಈ 3 ವಿಷಯಗಳ ಬಗ್ಗೆ ತುಂಬ ಒಂದು ಒಳ್ಳೆಯ ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಇದ್ರ ಜೊತೆಗೆ ನಾನು ನೋಡಿರೋ ಹಾಗೆ ನೀವು ಸಾಕಷ್ಟು ಕನ್ನಡ ಪರ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಸ್ಕೂಲ್ ಮೇಲೆ ಅಥವಾ ಕನ್ನಡ ಎಜುಕೇಷನ್ ಬಗ್ಗೆನೂ ನಿಮಗೆ ಸಾಕಷ್ಟು ಆಸಕ್ತಿ ಇದೆ. ಸೊ ಇದರ ಒಂದು ಹೊಳವು ಅಥವಾ ಇದರ ಒಂದು ಐಡಿಯಾ ನಿಮಗೆ ಹೇಗೆ ಬಂತು? ಅಥವಾ ಮೂಲತಃ ನೀವು ಕನ್ನಡಿಗ, ಸಾಮಾನ್ಯವಾಗಿ ಅದು ಇರಬೇಕು, ಬಟ್ ನಿಮ್ಮ ಒಂದು ವಿಷನ್ ಏನು ಈ ವಿಷಯದಲ್ಲಿ? ನನಗೆ ಮೊದಲು ಇದಕ್ಕೆಲ್ಲ ಪ್ರೇರಣೆ ಕೊಟ್ಟಿದ್ದು ಅಂದರೆ, ನಾನು ಚಿಕ್ಕಂದಲ್ಲಿ ನಮ್ಮೂರಲ್ಲಿದ್ದಾಗ, ತೀರ್ಥಹಳ್ಳಿಲಿ ನಮ್ಮ ಯಡೂರಲ್ಲಿದ್ದಾಗ ನಾವೇನು ಅಂದ್ಕೊಂಡಿದ್ವಿ, ಇಡೀ ಪ್ರಪಂಚನೇ ಕನ್ನಡ ಮಾತಾಡುತ್ತೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಬೆಂಗಳೂರಲ್ಲಿ ಬಂದಮೇಲೆ ಗೊತ್ತಾಗಿದ್ದು, ಬೆಂಗಳೂರಲ್ಲಿ ಒಂದು 60% ಜನ ಕನ್ನಡ ಬರಲ್ಲ ಅಂತ. ಯಾವಾಗ ಇಲ್ಲಿನ ಮಾತೃಭಾಷೆ, ಇಲ್ಲಿನ ಮಣ್ಣಿನ ಭಾಷೆ, ಸ್ಥಳೀಯ ಭಾಷೆ ಇಲ್ಲಿ ಅನಾಥವಾಗಿದೆ, ಎಲ್ಲೋ ಒಂದು ಕಡೆ ಅದ್ರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೆಯುತ್ತೆ ಅಂತ ಗೊತ್ತಾದಾಗ ಸ್ವಲ್ಪ ನನಗೆ ಬೇಜಾರಾಯಿತು. ಆ ಹೊತ್ತಿನಲ್ಲಿ ನಾನು ಸ್ವಲ್ಪ ಈ ಕನ್ನಡ ಪರ ಹೋರಾಟಗಳಿಗೆ ಮನಸ್ಸು ಮಾಡಿದೆ. ಅದೇ ಹೊತ್ತಲ್ಲಿ ನಾವು ಕಂಕಣ ಅಂತ ಒಂದು ಟೀಮ್ ಕಟ್ಟಿದ್ದು, ನಾನು ಕನ್ನಡ ಮಾತಾಡಿ ಅಂತ ಅಭಿಯಾನಗಳು ಮಾಡಿದ್ವಿ. ಒಂದು 40 ಅಭಿಯಾನಗಳು ಬೆಂಗಳೂರಿನ ವಿಶೇಷವಾಗಿ ಒಳ್ಳೆ ಜನ ಸಂದಣಿ ಇರುವಂಥ ಸ್ಥಳಗಳಲ್ಲಿ ಮಾಡಿದ್ವಿ. ಅಲ್ಲಿ ಹೆಮ್ಮೆಯಿಂದ ಕನ್ನಡ ಮಾತಾಡಿ ಅಂತ ಹೇಳ್ತಿದ್ವಿ ನಾವು. ಅಂದರೆ ಈಗ ರೋಡಲ್ಲಿ ಕನ್ನಡ ಮಾತಾಡೋನು ಯಾವುದೋ ಒಂದು ಮಾಲ್ಗೆ ಹೋದ ತಕ್ಷಣ, ಯಾವುದೋ ಒಂದು ಏರ್ಪೋರ್ಟು ಅಥವಾ ಒಂದು 5 ಸ್ಟಾರ್ ಹೋಟ್ಲ್ ಹೋದ ತಕ್ಷಣ ಅಲ್ಲಿನ ಆ್ಯಂಬಿಯನ್ಸಿಗೆ ಕನ್ನಡ ಮಾತಾಡಿದ್ರೆ ತಪ್ಪೇನೋ ಅನ್ನೋ ಥರ ಫೀಲ್ ಮಾಡ್ಕೊತಾರೆ ಕನ್ನಡಿಗರು. ಅದೆಲ್ಲ ಕನ್ನಡ ಎಲ್ಲಾದರೂ ನೀವು ಹೆಮ್ಮೆಯಿಂದ ಕನ್ನಡ ಮಾತಾಡಿ ಅನ್ನೋ ಥರದ್ದು ಒಂದು ಇದು ಮಾಡಿದ್ವಿ ನಾವು. ಅದಾದ ನಂತರ ನಾನೀಗ ಎಲ್ಲ ಕಡೆ ಕನ್ನಡ ಹೋರಾಟಗಳಲ್ಲಿ ಈಗ ನನ್ನ ಐಡೆಂಟಿಟಿ, ನೀವು ಮೊದಲನೇ ಪ್ರಶ್ನೆ ಕೇಳಿದ್ರೆ ಅದಕ್ಕಿನ್ನೊಂದು ಸ್ವಲ್ಪ ವಿಸ್ತೃತ ಉತ್ತರ ಅಂದರೆ, ಒಬ್ಬ ಲಿರಿಕ್ ರೈಟರ್ ಆಗಿರೋ ಥರ ಕನ್ನಡ ಹೋರಾಟಗಾರನಾಗಿಯೂ ನನಗೊಂದು ಐಡೆಂಟಿಟಿ ಇದೆ. ಮತ್ತು ಸಾಮಾಜಿಕ ತಲ್ಲಣಗಳಿಗೆ ಸ್ಪಂದಿಸುವ ಒಬ್ಬ ವ್ಯಕ್ತಿಯಾಗೂ ಕೂಡ ನನ್ನ ಒಂದು ಐಡೆಂಟಿಟಿ ಇದೆ. ಕನ್ನಡದ ಹೋರಾಟದ ವಿಷಯದಲ್ಲಿ ಬಂದರೆ, ಕನ್ನಡಿಗರಿಗೆ ಕಿವಿ ಮಾತು ಹೇಳೋದು ಅಂದರೆ, ನೀವು ಎಲ್ಲರೂ ಹೋರಾಟಗಾರರೇ ಆಗಬೇಕು ಅಂತಿಲ್ಲ. ನೀವು ಕೆಂಪು ಹಳದಿ ಶಾಲ ಹಾಕ್ಕೊಂಡು, ಕನ್ನಡ ಬಾವುಟ ಇಟ್ಕೊಂಡು, ಬೀದಿಲಿ ಹೋಗಿ ಘೋಷಣೆ ಕೂಗಿ ಅಂತ ಎಲ್ಲರೂ ನಾನು ಹೇಳಲ್ಲ, ಎಲ್ಲರೂ ಅದೇ ಮಾಡಬೇಕಿಲ್ಲ. ಅದು ಒಂದು ಗುಂಪು ಮಾಡ್ತಾರೆ, ಒಂದು ಕೆಲವು ಸಂಘಟನೆಗಳು ಮಾಡ್ತಾರೆ, ಅದು ಬೇಕು, ಅದು ಖಂಡಿತ ಬೇಕು, ಅದು ಕೆಲವ್ರು ಮಾಡ್ತಾರೆ. ಅದು ನಿಮ್ಗೆ ಮಾಡೋಕ್ಕಾಗಲ್ವಾ? ಅಟ್ಲೀಸ್ಟ್ ನೀವು ಎಲ್ಲಿ ಹೋಗ್ತೀರೋ, ಎಲ್ಲಿ ಕನ್ನಡ ಕನ್ಯೆ ಆಗ್ತೀರಿ, ಅಲ್ಲಿ ಧ್ವನಿ ಎತ್ತಿ ಕನ್ನಡ ಬೇಕು, ಕನ್ನಡದ ಸೇವೆ ಬೇಕು ಅನ್ನಿ. ಯಾವುದೊಂದು ಅಂಗಡಿ ಹೋಗ್ತೀರಾ, ಕನ್ನಡದ ಸೇವೆ ಇಲ್ಲ, ಕನ್ನಡದ ಸೇವೆ ಬೇಕು ಅನ್ನಿ. ಅಥವಾ ಯಾರೋ ನೀವು ಹೋದಲ್ಲಿ ಕನ್ನಡ ಮಾತಾಡಲ್ಲ, ಕನ್ನಡದಲ್ಲಿ ಹೇಳಪ್ಪ ಅಂತ ಹೇಳಿ, ಇಷ್ಟೇ. ಇದು ನೀವು ದೊಡ್ಡ ಹೋರಾಟ. ಇದು ನೀವು ಹೋದಲ್ಲೆಲ್ಲ ಮಾತಾಡ್ತಾ ಹೋದರೆ, ಇವತ್ತಿಗೆ ಏನೇ ಆದ್ರೂ ಒಂದೇ ಸಮುದಾಯ ತಗೊಂಡ್ರೆ ಕನ್ನಡದವರೇ ಜಾಸ್ತಿ ಇರೋದು. ಬೆಂಗಳೂರು ವಿಷಯಕ್ಕೆ ಬಂದರೆ, ನೀವು ಎಲ್ಲ ಕಡೆ ಹೋದಲ್ಲಿ ಕನ್ನಡದ ಪರ ದನಿ ಎತ್ತಿದೆ ಅಂದರೆ, ಆ ಕೂಗುಗಳು ಜಾಸ್ತಿ ಆದಂಗೆ ಎಲ್ರಿಗೂ ಕನ್ನಡ ಕಲಿಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅದನ್ನು ನಾವು ಮಾಡಬೇಕು. ಯಾರನ್ನೂ ಕನ್ನಡ ಕಲೀರಪ್ಪ ಅಂತ ಬೇಡ್ಕೊಬೇಕು ಇಲ್ಲ, ಅಥವಾ ಯಾರಿಗೂ ಕನ್ನಡ ಕಲೀರಿ ಅಂತ ಒತ್ತಡ ಹಾಕೋದು
ಅಥವಾ ಬಲವಂತ ಮಾಡೋದು ಬೇಕಿಲ್ಲ, ಅವರಿಗೆಲ್ಲ ಅನಿವಾರ್ಯತೆ ಸೃಷ್ಟಿಯಾಗಿ ಮಾಡಬೇಕಿಲ್ಲ, ಅದು ತಾನಾಗಿ ಕಲಿತಾರೆ ಎಲ್ಲರೂ. ಸೊ ನೀವು ದಿನನಿತ್ಯದ ಹೋರಾಟಗಾರರಾಗಿ ಕನ್ನಡದ ನವೆಂಬರ್ 1 ಅಂತಲ್ಲ, ಅಥವಾ ನೀವು ಬರೀ ಧ್ವಜ ಇಟ್ಕೊಂಡೇ ಹೋರಾಟಗಾರ ಆಗೋದು ಬೇಡ. ನಿತ್ಯ ಜೀವನದಲ್ಲಿ ನಿಮ್ಮ ಕೆಲಸ ಮಾಡ್ಕೊತಾನೆ ನೀವು ಶಾಪಿಂಗ್ ಹೋದಲ್ಲಿ, ನೀವು ಊಟಕ್ಕೆ ಹೋದಲ್ಲಿ, ನೀವು ಸಿನಿಮಾ ನೋಡೋಕೆ ಹೋಗೋದಲ್ಲಿ, ನೀವು ಕೆಲಸ ಮಾಡೋ ಜಾಗದಲ್ಲಿ ಕನ್ನಡಕ್ಕಾಗಿ ಒಂದು ಸಣ್ಣ ದನಿ ಎತ್ತಿ, ಅದೇ ಸಾಕು. ಅದು ದೊಡ್ಡ ಕ್ರಾಂತಿನೇ ಮಾಡುತ್ತೆ ಕೆಲವು ವರ್ಷಗಳಲ್ಲಿ. ಅಷ್ಟು ಮಾಡಿ ಸಾಕು ಅಂತೀನಿ. ಸೊ ಒಟ್ಟಾರೆ ಅಲ್ಲಿ ಒಂದು ಕನ್ನಡದ ವಾತಾವರಣವನ್ನು ನಾವು ಸಂಪೂರ್ಣವಾಗಿ ನಿರ್ಮಿಸಿಕೊಟ್ರೆ ಅದು ಎಲ್ಲ ಅದರ ಒಂದು ರಿಲೇಟೆಡ್ ಉದ್ಯಮಿಗಳಿಗೂ ಹೆಲ್ಪ್ ಆಗುತ್ತೆ. ಅದರಲ್ಲಿ ಸಿನಿಮಾ ಕೂಡ ಒಂದಿರುತ್ತೆ. ಯಾಕಂದರೆ ಕನ್ನಡಿಗರು ಕನ್ನಡ ಮಾತಾಡೋರು ಹೆಚ್ಚಿದ್ರೆ ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಕನ್ನಡ ಸಿನಿಮಾಗಳೇ ಆಗಲಿ ಅಥವಾ ಕನ್ನಡದ ಬರಹಗಳೇ ಆಗಲಿ ಅಥವಾ ಎಲ್ಲದೂ ಕೂಡ ಅಲ್ಲಿ ಅಂದರೆ ಬೆಳವಣಿಗೆ ಕಾಣುತ್ತೆ. ಸಮಗ್ರವಾಗಿ ಹೌದು. ಸೊ ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಕವಿರಾಜ್ ಅವರೇ, ಈಗ ಮುಂದಿನ ನಿಮ್ಮ ಗುರಿಗಳೇನು? ಸೊ 1-2 ದಶಕಗಳ ಕಾಲದ ಒಂದು ಸಿನಿಮಾ ಜರ್ನಿ ಆಗಿದೆ, ಖಂಡಿತ ಮುಂದುವರಿಯುತ್ತೆ, ನಮಗಂತೂ ಗೊತ್ತಿದೆ. ಸೊ ಮುಂದೆ ಏನೆಲ್ಲ ಕನಸುಗಳಿದೆ? ಕನಸುಗಳು ಬಹಳಷ್ಟು ಇದೆ ಆ್ಯಕ್ಚುಲಿ. ಮೊದಲನೇದಾಗಿ ಅದೇ 20 ವರ್ಷ 2 ದಶಕಕ್ಕೂ ಹೆಚ್ಚು ಗೀತರಚನೆ ಮಾಡ್ಕೊಂಡು ಬಂದ ನಂತರ 2 ಸಿನಿಮಾಗಳ ಡೈರೆಕ್ಷನು ಮಾಡಿದ್ದೀನಿ. ಗೀತರಚನೆಯಲ್ಲಿ ಒಂದು ಮಟ್ಟಕ್ಕೆ ನಾನು ಮುಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಡೈರೆಕ್ಷನ್ನಲ್ಲಿ ಇನ್ನೂ ನನಗೆ ಹತ್ತಬೇಕಾದ ಏಣುಗಳಿದೆ. ತುಂಬ ಸಿನಿಮಾ ಮಾಡಬೇಕು ಅಂತ ಏನಿಲ್ಲ ನನಗೆ. ನೆನಪಿಟ್ಟುಕೊಳ್ಳುವಂಥ ಒಂದು ಇಡೀ ಕರಿಯರಲ್ಲಿ ಒಂದು 3-4 ಸಿನಿಮಾನಾದರೂ ಮಾಡಬೇಕು ಅನ್ನೋದಿದೆ. ಹಾಗಾಗಿ ಅದೊಂದು. ಇನ್ನೊಂದು, ನನ್ನ ಕನ್ನಡ ಹೋರಾಟದಲ್ಲೂ ಕನ್ನಡದ ಸ್ಥಿತಿ ಸುಧಾರಿಸಬೇಕು ಅನ್ನೋದು ಇದೆ. ಎರಡನೇದಾಗಿ ನನ್ನ ಸಾಮಾಜಿಕ ತಲ್ಲಣಗಳಿಗೆ ಸ್ಪಂದಿಸೋದು, ಅಲ್ಲಿನ ಹೋರಾಟಗಳಲ್ಲಿ ಭಾಗಿಸೋದು, ಅಥವಾ ಜನರಲ್ಲಿ ಅರಿವನ್ನು ತುಂಬಿಸೋದು, ಆ ಕೆಲಸಗಳನ್ನು ಮಾಡಬೇಕು. ಇದಕ್ಕೆಲ್ಲ ಬೇರೆ ಬೇರೆ ಫ್ರೇಮ್ವರ್ಕ್ ಇದೆ, ಗೊತ್ತಿಲ್ಲ. ಈಗ ಆಸೆಗಳೆಲ್ಲದೂ ಆಗ್ಬಿಡಲ್ಲ. ಅಟ್ಲೀಸ್ಟ್ ನಾನು ಅಂದ್ಕೊಂಡಿದ್ರಲ್ಲಿ ಒಂದು 20% ಆದರೂ ಸಾಧಿಸಿದ್ರೆ ಬಹುಶಃ ಅದು ನಂಗೆ ಅಷ್ಟು ತೃಪ್ತಿ ಆಗುತ್ತೆ. ಆ ಮಟ್ಟಕ್ಕೆ ನಂಗೆ ತೃಪ್ತಿ ಆಗುತ್ತೆ. ಈಗ ದೊಡ್ಡ ದೊಡ್ಡ ಯೋಜನೆಗಳೆಲ್ಲ ಆಗಬೇಕು ಅಂತಿಲ್ಲ, ಒಂದು ಮಟ್ಟಕ್ಕೆ ಸಾಧಿಸ್ಬೇಕು. ನೋಡೋಣ, ಈಗ ಒಂದು 5-10 ವರ್ಷದಲ್ಲಿ ಮುಂದೆ ಗುರಿ ಇಟ್ಕೊಂಡಿದ್ದೀನಿ, ಹೀಗಾಗಬೇಕು ಅಂತ. ತೀರಾ ಎಲ್ಲದನ್ನು ಹೇಳೋಕ್ಕಿಂತ ನೋಡೋಣ, ಮಾಡಿ ತೋರಿಸೋಣ ಅಂತ. ತುಂಬ ಚೆನ್ನಾಗಿತ್ತು. ನಿಮ್ಮ ಎಲ್ಲ ಕನಸುಗಳಿಗೆ, ನಿಮ್ಮ ಎಲ್ಲ ಕೆಲಸಗಳಿಗೆ ಒಳ್ಳೆಯದಾಗಲಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ನೋಡುಗರಿಗೆ ನಿಮ್ಮ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ, ಜೊತೆಗೆ ಹೊಸ ಬರಹಗಾರರಿಗೆ, ಸಿನಿಮಾ ಉದ್ದಿಮೆದಾರರಿಗೆ ನಿಮ್ಮ ಕಿವಿ ಮಾತುಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ನೀವು ನಿಮ್ಮ ಕೆಲಸ ಹೀಗೆ ಮುಂದುವರಿತಿರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನನ್ನು ನಿಮ್ಮ ನವಿಲು ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಮಾತಾಡಿಸಿ ನನ್ನ ಭಾವನೆಗಳನ್ನು, ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮ ನವಿಲು ಎಂಟರ್ಟೈನ್ಮೆಂಟ್ಗೆ, ಮುಖ್ಯವಾಗಿ ರತೀಶ್, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.